ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಿರೋರಿಗೆ ಫಸ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಕ್ಲಾಸ್ ಡಿಸ್ಕಷನ್ ಆಗಿದ್ದಂತಹ ವಿಡಿಯೋ ಇದು. ಇಲ್ಲಿ ನೇಮ್ ನ್ಯೂಮರಾಲಜಿ ಕ್ಲಾಸಲ್ಲಿ ಇದರ ಹಿಸ್ಟ್ರಿ ಯಾವ ರೀತಿ ಇದು ಸ್ಟಾರ್ಟ್ ಆಯಿತು ಏನು ಅಂತ, ಅದಾದಮೇಲೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಹೆಸರಿನಿಂದ ಆಗುವಂತಹ ಲಾಭಗಳು, ಹೆಸರನ್ನು ಡಿಸೈನ್ ಮಾಡಬೇಕಾದ್ರೆ ಇರುವಂತಹ ಮಿಸ್ಟೇಕ್ಸ್ಗಳು, ಮಾಡ್ತಿರುವಂಥ ಮಿಸ್ಟೇಕ್ಸ್ಗಳನ್ನ ಹೇಳ್ತೀನಿ. ಲೆಂತಿ ವಿಡಿಯೋ ಇರುತ್ತೆ. ಯಾರಿಗಾದರೂ ಕಲಿಯೋದು ಆಸೆ ಇಷ್ಟ ಎಲ್ಲ ಏನಾರು ಇತ್ತು ಅಂದರೆ ವಿಡಿಯೋ ನೋಡೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿಬಿಡಿ. ಕಂಪ್ಲೀಟ್ ಕ್ಲಾಸ್ ಇದು. ಕ್ಲಾಸ್ ವಿಡಿಯೋ ನನಗೆ ಕಾಪಿ ಪೇಸ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ. ಏನಕ್ಕೆ ಅಂದರೆ ಆಫ್ಟರ್ ಆಲ್ ನೇಮ್ ಅಲ್ವಾ ಸರ್, ಆಫ್ಟರ್ ಆಲ್ ನೇಮ್ ತಾನೇ ಕೊಡಿ ಅಂತ ಕೆಲವರು ಕೇಳ್ತೀರಾ. ನಾವು ಸತ್ತ ಮೇಲೂ ಉಳಿಯುವಂಥದ್ದು ನಮ್ಮ ಹೆಸರು. ಮತ್ತು ನಮ್ಮನ್ನು ಗುರುತಿಸ್ಬೇಕು ಅಂತಂದರೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸ್ಬೇಕಂದ್ರೆ ಕೂಡ ನಮಗೆ ಇದಾಗಿರೋವಂಥದ್ದು ಹೆಸರು. ಹೆಸರನ್ನು ಯಾವ ರೀತಿ ಡಿಸೈನ್ ಮಾಡ್ತಾರೆ, ಇದರ ಹಿಸ್ಟ್ರಿ ಏನು, ಕೆಲಸ ಹೆಂಗೆ ಮಾಡುತ್ತೆ, ಏನು ಮಾಡಲ್ಲ, ಮತ್ತು ಎಲ್ಲರೂ ಏನು ಮಾಡ್ತಿದ್ರು ಅಂದರೆ ಮ್ಯಾಥ್ಸಲ್ಲಿ ಲೆಕ್ಕಾಚಾರ ಹಾಕಕ್ಕೆ ಬರುತ್ತೆ, ಲೆಕ್ಕಾಚಾರ ಮಾಡ್ದಂಗೆ ಜೀವನ ಅಂದ್ಕೊಂಡು ಟೋಟಲ್ನ ಮಾತ್ರ ಸೆಟ್ ಮಾಡ್ತಿದ್ದೀರಾ. ಅಕ್ಷರಗಳು, ಅಕ್ಷರದಿಂದ ಆಗುವಂತಹ ಸಂಖ್ಯೆಗಳು, ಯಾವ ಸಂಖ್ಯೆ ಪಕ್ಕ ಯಾವ ಸಂಖ್ಯೆ ಇರುತ್ತೆ, ನೇಮ್ ನ್ಯೂಮರಾಲಜಿ ಅಂತಲೇ ಬಂದಾಗ ಇದರಲ್ಲಿ ಏನೇನು ನೆನಪಿರಬೇಕು ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಮ್ ಇತ್ತು ಅಂದರೆ ಕೂತ್ಕೊಂಡು ನೋಡಿ, ಲೆಂತಿ ವಿಡಿಯೋ ಇರುತ್ತೆ. ಇದರಲ್ಲಿ ಬೇಸಿಕ್ಸ್ ಅಂತ ಏನಿರುತ್ತೆ ಅಂದರೆ ನಾವು ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅದನ್ನು ನಿಮಗೆ ಡೈರೆಕ್ಟಾಗಿ ನೆಕ್ಸ್ಟ್ ಆಡಿಯೋದಿಂದ ನಾವು ಡಿಸ್ಕಷನ್ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಮಾಡ್ಕೋಬೇಡಿ. ಏನಕ್ಕೆ ಲೆಂತಿ ವಿಡಿಯೋ ನೋಡಿದಾಗ ಸ್ವಲ್ಪ ನೆಗೆಟಿವ್ ಆಗಿ ಅಂದರೆ ಸ್ಕಿಪ್ ಮಾಡಿಬಿಡ್ತೀರಾ. ಇಲ್ಲಿ ಏನು ಇಂಪಾರ್ಟೆಂಟ್ ಇದೆ, ಏನು ಇಂಪಾರ್ಟೆಂಟ್ ಇಲ್ಲ ನಿಮಗೆ ಗೊತ್ತಿಲ್ಲ. ಹಾಗಾಗಿ ಇಂಟ್ರೋ ಕೊಡಿ ಅಂತ ಹೇಳಿದಿರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೆಸರನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ, ಹೆಸರಿನ ಇಂಪಾರ್ಟೆನ್ಸ್ ಏನು, ಈ ಮೆಥಡಲ್ಲಿ ಇರುವಂತಹ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಎಲ್ಲನೂ ಕೂಡ ಒರಿಜಿನಲ್ ವೇಯಲ್ಲಿ ಯಾವ ರೀತಿ ಇತ್ತು ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಧಾನಕ್ಕೆ ನೋಡಿ. ಸೊ ನಾವು ಬಂದು ಚಾಲ್ಡಿಯನ್ ಅನ್ನೋದೇನಿದೆ ಅದನ್ನು ಯೂಸ್ ಮಾಡ್ತಾ ಇದ್ವಿ, ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನಿಧಾನ ನೋಡ್ಕೊಳ್ಳಿ. ಸೊ ಸಾಫ್ಟ್ವೇರ್ದು ಡೌಟ್ ಅಂತ ಕೇಳ್ತಾ ಇದ್ದೀರಾ ಸುಮಾರು ಸಲ. ಸಾಫ್ಟ್ವೇರ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲ ನೋಡ್ಕೊಳ್ಳಿ. ನಿಮಗೆ ಬೇಸಿಕಲಿ ಬಂದು ಕನ್ಸಲ್ಟೇಷನ್ ಸಾಫ್ಟ್ವೇರ್ ಕೊಟ್ಟಿದ್ದೀನಿ. ಸೊ ಸಪೋಸ್ ಇಲ್ಲಿ ನೀವು ಒಂದು ಹೆಸರನ್ನ ಟೈಪ್ ಮಾಡಿದಾಗ ಕನ್ಸಲ್ಟೇಷನಲ್ಲಿ ಇಂಪಾರ್ಟೆಂಟ್ ಏನು, ಫಸ್ಟು ವ್ಯಕ್ತಿ ನಿಮಗೆ ಕ್ವಶನ್ ಕೇಳ್ತಿದ್ದಂಗೆ ಅವ್ರಿಗೆ ನೀವೇನಾದ್ರು ಆನ್ಸರ್ ಮಾಡಬೇಕು, ಆಯಿತಾ. ಸೊ ನೀವೆಲ್ಲರೂ ಕೂಡ ಈಗ ಅಪಾಯಿಂಟ್ಮೆಂಟ್ ಥ್ರೂನೇ ಮಾಡ್ತಿದ್ದೀರಲ್ವಾ, ಅವ್ರ ಬೇಸಿಕ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಇಷ್ಟು ಇನ್ಫಾರ್ಮೇಷನ್ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್. ಅದಾದಮೇಲೆ ಅದನ್ನು ಸರ್ಚ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡಿರಿ. ಸೊ ನಿಮಗೆ ಮಾತಾಡೋಕೆ ಈಸಿ ಆಗುತ್ತೆ ಆರಾಮಾಗಿ. ಸೊ ಈಗ ನೋಡಿ, ಸೊ ಕಂಪ್ಲೀಟ್ ಆಗಿ ಈ ಒಂದು ನೇಮು, ಸೌಂಡು, ವೈಬ್ರೇಷನ್ನು, ಮಾತುಗಾರಿಕೆ ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸ್ತು. ಇಲ್ಲಿ ನಿಮಗೆ ಕನ್ನಡ ಬೇಕಂದ್ರೆ ಕನ್ನಡ ಅಂತ ಟೈಪ್ ಮಾಡಿ, ಕನ್ನಡದಲ್ಲಿ ಸರ್ಚ್ ಮಾಡಿ. ಆಯ್ತಾ. ಇದು ನಿಮಗೆ ಯಾರಿಗೆ ಸಾಫ್ಟ್ವೇರ್ ಕೊಟ್ಟಿದ್ನಲ್ಲ ಅವರಿಗೆ. ಇಲ್ಲಿ ಬರೋ ಅಂಥದ್ದೇ ಇದರಲ್ಲೂ ಕೂಡ ಬರುತ್ತೆ. ಏನು ಫ್ರೀ ಅಂತ ಕೊಟ್ಟಿದ್ದರಲ್ಲಿ ಇಲ್ಲಿ ನಿಮ್ಮ ನೇಮ್ ನ್ಯೂಮರಾಲಜಿ ಸೆಲೆಕ್ಟ್ ಮಾಡಿ. ಇಲ್ಲೇನು ಮಾಡಿದ್ದೀನಿ, ಎಲ್ಲರಿಗೂ ಕೂಡ ಪಬ್ಲಿಕ್ಗೆ ಕೂಡ ಇಲ್ಲಿ ನಮ್ಗೆ ಏನು ಮಾಡ್ತಿದೆ, ಒಂದು ಓವರ್ ಆಲ್ ಎನರ್ಜಿನ ಕೊಡ್ತಾ ಇದೆ, ಏನಾಗ್ತಿದೆ ಏನು ಈ ಲೆಕ್ಕಾಚಾರಗಳೇ ಬೇರೆ. ವೆರಾಸ್ ಇಲ್ಲಿ ಬರ್ತಾ ಇರೋದೇನೆಂದರೆ ಬೇಸಿಕ್ ರೂಲ್ಸ್, ಎಲ್ಲರಿಗೂ ಏನು ಮಾಡಬೇಕಿತ್ತು, ಏನು ಕಲಿಸ್ಬೇಕಿತ್ತು, ಏನು ಬೇಕಿತ್ತು ಎಲ್ಲನೂ ಕೂಡ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಬಟ್ ಇಲ್ಲಿ ಲೆಕ್ಕಾಚಾರಗಳು ಬೇರೆ ಥರ ಆಗ್ತಿದೆ, ಗೌಪ್ಯ ಜೋಡಿಗಳು, ಸಲಹೆಗಳು ಎಲ್ಲನೂ ಕೂಡ ಕೊಡ್ತಾ ಇದೆ. ಇಲ್ಲಿ ಕ್ಯಾಲ್ಕುಲೇಷನ್ ಕೊಡ್ತಿದೆ. ಇದನ್ನು ನಾವು ಇಲ್ಲೂ ಕೂಡ ತೆಗಿಬೋದು, ಇಲ್ಲೇ ತೆಗಿಬೋದು. ನೀವು ಕ್ವಶನ್ ಬೇಕಿತ್ತಂದರೆ, ಲೆಕ್ಕಾಚಾರ ಹಾಕ್ಬೇಕಂದ್ರೆ ಅದರ ಒಂದು ಚಾಲ್ಡಿಯನ್ ನ್ಯೂಮರಾಲಜಿ ಪ್ರಕಾರ ಮಾಹಿತಿ ಕೊಡಿ ಅಂದರೆ ಇದು ಕೊಡುತ್ತಿಲ್ಲ. ನಾನೀಗ ಇದನ್ನು ತೋರಿಸ್ತೀನಿ. ಇದು ನಿಮ್ಗೆ ಇದು ಕೂಡ ಫ್ರೀ ಇರುತ್ತೆ. ಎರಡೆರಡು ಓಪನ್ ಮಾಡ್ಕೋಬೇಡಿ, ಇಲ್ಲೇ ಇರುತ್ತೆ. ಈ ಸ್ಟೆಪ್ನೇ ಫಾಲೋ ಮಾಡಿ, ಇಲ್ಲೇನು ಬಂತು ಇದನ್ನೇ ಫಾಲೋ ಮಾಡಿ, ಸರಿನಾ. ಸೊ ಈಗ ಇದರ ಹಿಸ್ಟ್ರಿ ಅಂತ ಬಂದಾಗ ಇದು ಇಲ್ಲಿದಲ್ಲ, 2-2,500 ವರ್ಷ ಹಿಂದೆ ಹಳೇದಿದು. ಸೊ ಅಲ್ಲಿ ಎಲ್ಲಿ ಬ್ಯಾಬಿಲೋನಿಯನ್ಸ್ ಏನು ಹೇಳ್ತೀವಿ, ಒಂದು ಟೈಮಲ್ಲಿ ತುಂಬ ಇಡೀ ಪ್ರಪಂಚಕ್ಕೆ ರಿಚೆಸ್ಟ್ ಇದ್ದವ್ರು ಅವರೇನೆ ಅಂತ. ಅದರಲ್ಲಿ ಕೆಲವು ವೈಬ್ರೇಷನ್ಸ್, ಎನರ್ಜಿ, ಕರ್ಮ, ಈ ಥರ ಕೆಲವು ಲಾಜಿಕಲ್ ಅಲ್ಲೂ ಇರ್ತಾ ಇತ್ತು. ಸೊ ಅಲ್ಲಿಂದ ಬಂದಂಥದ್ದು. ಸೊ ಇದು ಇಲ್ಲಿದಲ್ಲ, ಆಯಿತಾ. ಕೆಲವು ಪ್ರೀಸ್ಟ್ಗಳು, ಆಸ್ಟ್ರಾಲಜರ್ಸ್ಗಳು ಬ್ಯಾಬಿಲೋನಲ್ಲಿ ಏನಿದ್ರು ಅಲ್ಲಿಂದ ಚಾಲ್ಡಿಯನ್ ಅಂತ ಬಂದಿದ್ದು. ಮ್ಯಾಥಮೆಟಿಕ್ಸು, ಮಿಸ್ಟಿಸಿಸಮ್ ಅಂತ ಹೇಳ್ತೀವಿ, ಕಣ್ಣಾಗ ಕಾಣಿಸ್ತಿರುವಂಥದ್ದು, ಆಸ್ಟ್ರಾಲಜಿ, ಮೂರನ್ನು ಮಿಕ್ಸ್ ಮಾಡಿ ಮಾಡಿದಂತಹ ಒಂದು ಮೆಥಡ್ ಇದು, ಆಯಿತಾ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಂಬರ್ 9ನ ಯೂಸ್ ಮಾಡಲ್ಲ. ನಂಬರ್ 9 ಯಾಕೆ ಯೂಸ್ ಮಾಡಲ್ಲ ಅಂದರೆ ಇವರ ಪ್ರಕಾರ ತುಂಬ ಹೈ ಎನರ್ಜಿ, ಅದು ಕಂಪ್ಲೀಟ್ ಆಗಿರೋದು ಅಂತ ಹೇಳ್ತಾರೆ ವೈಬ್ರೇಷನ್ನು. ಸೊ ಹಂಗಾಗಿ ಅದು ಅಂದರೆ ದೇವರುಗಳಿಗೆ ಗಾರ್ಡಿಯನ್ಸ್ ಅಂತಂದ್ಬಿಟ್ಟು ಯೂಸ್ ಮಾಡ್ತಾರೆ. ಅಂಥವರಿಗೆ ಮಾತ್ರ ಇದ್ದಂಥ, ಅಂದರೆ ಆ ಲೆವೆಲ್ಗೆ ಇದ್ದಂಥವ್ರಿಗೆ ಮಾತ್ರ ಅದು ಅಂತ ಅಂದ್ಬಿಟ್ಟು. ಸೊ ನಾವು ಯೂಸ್ ಮಾಡೋಕ್ಕಾಗಲ್ಲ ನಾರ್ಮಲ್ ಜನಗಳು, ನಾವು 9 ಕೊಡಲ್ಲ ಅಂತ.
ಆಯ್ತಾ. ಸೊ ಏನು ಮಾಡಿದ್ರು ಇದನ್ನ ಕೊಡಲಿಲ್ಲ. 9ನೇ ನಂಬರ್ ಜಗಳ ತೋರಿಸುತ್ತೆ, ಧೈರ್ಯ ತೋರಿಸುತ್ತೆ, ಕಂಪ್ಲೀಷನ್ನ ತೋರಿಸುತ್ತೆ. ಬಟ್ ಅದನ್ನು ತುಂಬ ಡಿವೈನ್ ಸೇಕ್ರೆಡ್ ಅಂತ ಹೇಳ್ತಾರೆ, ಅಂದರೆ ತುಂಬ ಪ್ಯೂರ್ ಅಂತ. 9ನೇ ನಂಬರ್ ಇವರೆಲ್ಲಿ ಯೂಸ್ ಮಾಡಿಲ್ಲ. ಇದೇ ಮೆಥಡ್ ಕ್ಯಾರಿ ಆಯ್ತಾ ಬಂತು. ಇದರಿಂದ ಬೇರೆ ಬೇರೆ ಸ್ಟೋರಿ ಇದೆ, ಬಟ್ ಇಷ್ಟು ತಿಳ್ಕೊಂಡಿರಿ ಸಾಕು, ಅಟ್ಲೀಸ್ಟ್ ಇಷ್ಟಾರು ಗೊತ್ತಿರಲಿ ನಿಮಗೆ. ಅದಾದ್ಮೇಲೆ ಏನಾಯ್ತು, ಸ್ವಲ್ಪ ದಿನ ಆದ್ಮೇಲೆ ಅದು ಈಜಿಪ್ಟಿಂದ ಗ್ರೀಸ್ ಅಥವಾ ಬಂದು, ಗ್ರೀಸಿಂದ ಹಂಗೆ ಇಂಡಿಯಾಗೆ ಬಂದು ವೇದಿಕ್ ನ್ಯೂಮರಾಲಜಿ ಆಸ್ಟ್ರಾಲಜಿ ಮಿಕ್ಸ್ ಆಯ್ತು ಇಲ್ಲಿ ಈ ಟೈಮಲ್ಲಿ. ಸೊ ಚೈನಾದಿಂದ ಬಂತು ಆ ರೀತಿ ಎಲ್ಲ. ಇದು ಚಾಲ್ಡಿಯನ್ ನ್ಯೂಮರಾಲಜಿ ಬಂದಿದ್ದ ಸ್ಟೋರಿನೇ ಬೇರೆ ತರ. ಬಟ್ ಲೋಶೋ ಗ್ರೇಡ್ ಬಂದು, ಲೋಶೋ ಸ್ಕ್ವೇರ್ ಏನು ಬಂತು ಕಂಪ್ಲೀಟ್ ಚೈನಾದಿಂದ. ಅದಾದ್ಮೇಲೆ ಹಾಲಿವುಡ್ ಸೆಲೆಬ್ರಿಟೀಸ್ಗಳು ಬೇರೆಯವರೆಲ್ಲರೂ ಕೂಡ ಇದನ್ನ ಮಾತಾಡ್ತಾ ಏನಾಯ್ತದು, ಒಂದು ಮೂಢನಂಬಿಕೆ ಇರುತ್ತೆ. ಬಟ್ ಯಾವುದೋ ವ್ಯಕ್ತಿ ತುಂಬ ಫೇಮಸ್ ಇರೋವಂಥವನು, ಅವನೊಂದು 4 ಜನ ಕೇಳಿದಾಗ ಅವ್ರು ಇನ್ಫ್ಲೂಯೆನ್ಸ್ ಆಗಿ ಬಂದು ನಂಬಿಕೆ ಮಧ್ಯದಲ್ಲಿ ನಡೀತಾ ಇರೋವಂಥದ್ದು ಇದು. ಯಾರಿಗೂ ಕೂಡ ಅದು ಹೇಳನಲ್ಲ, ಆಫ್ಟರ್ ಆಲ್ ಒಂದು ಹೆಸರಲ್ವಾ ಅಂತ ಹೇಳೋರು. ಅದೇ ಒಂದು ಸೆಲೆಬ್ರಿಟಿ ಇನ್ನೊಬ್ಬರು ಆಯಿತು ಅಂದರೆ ಅವರಿಗೆ ಹೆಸರು ಸಿಕ್ಕಾಬಿಟ್ಟು ಇಂಪಾರ್ಟೆಂಟ್. ಅವ್ರ ಹೆಸರಿಗೋಸ್ಕರ ಏನೇನೋ ನಡೆದ್ಬಿಟ್ಟಿದೆ ಪ್ರಪಂಚದಲ್ಲಿ. ಹೆಸರು ಅಷ್ಟೊಂದು ಕೇರ್ಲೆಸ್ ಕೂಡ ಮಾಡೋದಲ್ಲ, ಅಥವಾ ತೀರಾ ಹೈಪೋ ಅಲ್ಲ. ನಮಗೇನಂದ್ರೆ ಮಗು ಹುಟ್ಟಿತು, ಮಗುಗೊಂದು ಹೆಸರು ಇಡಬೇಕು ಇಷ್ಟೇ ಯೋಚನೆ ಮಾಡ್ತೀರಾ. ಬಟ್ ಲೈಫ್ ಪೂರ್ತಿ ಅವ್ರು ಏನು ಅಚೀವ್ ಮಾಡ್ತಾರೆ ಏನು ಅಂತ ಅದನ್ನ ಯಾರು ನೋಡಿರಲ್ಲ. ರಾಜ್ಯದಲ್ಲ ಆ ರೀತಿ ಇರಲಿಲ್ಲ. ಇಂಡಿಯಾದಲ್ಲಿ ಏನಂದ್ರೆ ನಾವು ಆ ಒಂದು ಹೆಸರಿನ ಅರ್ಥ ಏನಿರುತ್ತೆ ಅದನ್ನ ನೋಡ್ತಿದ್ವಿ. ಎಲ್ಲಾ ರಾಜ್ಯರದ್ದು ಕೂಡ ಒಂದು ಅರ್ಥ ಇರುತ್ತೆ, ಒಂದು ಮೀನಿಂಗ್ ಇರುವಂತ ಹೆಸರುಗಳು ಇಡ್ತಿದ್ವಿ. ಇಲ್ಲೇನ್ ಮಾಡ್ತಿದ್ವಿ, ಲೆಕ್ಕಾಚಾರ ಹಾಕೊಂಡು ಹೆಸರು ಇಡ್ತಾ ಇದೀವಿ. ಸೊ ನಾನು ನಂದು ಸ್ಟೈಲಲ್ಲಿ ಯಾವಾಗಲೂ ನಾನು ಮೀನಿಂಗ್ ನೋಡ್ತೀನಿ. ನನಗೆ ಸಿಂಪಲ್ ನೇಮ್ ಬೇಕು, ಅದಕ್ಕೆ ನಾನು ನೇಮ್ ಡಿಸೈನ್ ಮಾಡೋದೇ ಇಲ್ಲ. ನೇಮ್ ಡಿಸೈನ್ನ ಸಿಂಪಲ್ ಕೊಡ್ತೀನಿ, ಜನಗಳಿಗೆ ಅದು ಇಷ್ಟ ಆಗಲ್ಲ. ನಾನು ಬಂದು ಓವರ್ ಆಲ್ ಒಂದು ಮೀನಿಂಗು ಇರಬೇಕು, ಮತ್ತೆ ಅದು ಲೈಫ್ ಲಾಂಗ್ ಅದು ನೇಮ್ ಕೊಡಬೇಕು ಅಂತ. ಬೇರೆದಾಗಲ್ಲ. ಮತ್ತೆ ರಿಪಿಟೇಷನ್ ಹೆಸರುಗಳು ಇರ್ತಾವೆ ಗೊತ್ತಾ, ರಿಪೀಟ್ ಆಗಿರುವಂಥ ಹೆಸರುಗಳು, ಅವು ಅಷ್ಟೇ ಇದೇ ರೀತಿ ಕೆಲಸ ಮಾಡೋದು. ಒಂದೇ ಹೆಸರು ಎಲ್ಲರೂ ಇಟ್ಟರೆ ಎಲ್ರಿಗೂ ಸೇಮ್ ರಿಸಲ್ಟ್ ಬರಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್. ನಾವು ಹುಟ್ಟಿದ ದಿನಾಂಕ ಏನಿರುತ್ತೆ, ಯಾವ ಟೈಮಲ್ಲಿ ಹುಟ್ಟಿದ್ವಿ, ಮತ್ತೆ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಹುಟ್ಟಬೋದಾಗಿತ್ತು, ನಾವು ಇದೇ ಪ್ಲೇಸಲ್ಲಿ ಹುಟ್ಟಿದ್ವಿ ಅಂತಂದ್ರೆ ಆ ಜಾಗ, ಆ ಟೈಮು ಮತ್ತು ಹುಟ್ಟಿದ ದಿನಾಂಕ ಏನಿರುತ್ತೆ, ಮೂರೂ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಹುಟ್ಟಿದ ಮೇಲೆ ಹೆಸರಿಡ್ತೀವಿ, ಹೆಸರನ್ನು ಫಿಕ್ಸ್ ಇದಾಗಲ್ಲ. ಫಾರಿನ್ ಕಂಟ್ರಿಗಳೆಲ್ಲ ಫಸ್ಟ್ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ, ಅಲ್ಲಿ ಅಟ್ಲೀಸ್ಟ್ ನೇಮ್ ಹುಡುಕ್ಬಿಟ್ಟಿರ್ತಾರೆ, ನೇಮ್ ಕೊಟ್ಬಿಟ್ಟೆ ಈಚೆ ಕರ್ಕೊಬರ್ಬೇಕು. ವೆರಾಸ್ ನಮ್ಮ ಇಂಡಿಯನ್ ಕಲ್ಚರಲ್ಲಿ ನಮ್ದು ಇನ್ನೂ ಆ ಥರ ಇಲ್ಲ. ಸೊ ನಾವೇನು ಮಾಡ್ತೀವಿ, ಹುಟ್ಟಿದಾದ್ಮೇಲೆ ಎಲ್ಲಾನು ತಿಳ್ಕೊಂಡು ಅದು ರಾಶಿ ನಕ್ಷತ್ರದ ಮೇಲೆ, ಎಸ್ಪೆಷಲಿ ನಕ್ಷತ್ರಗಳು ಜಾಸ್ತಿ ಇಂಪಾರ್ಟೆಂಟ್ ಇರ್ತವೆ, ಅದನ್ನ ನೋಡಿಕೊಂಡು ನಮ್ಮದೇ ಆದ ರಿಚುವಲ್ಸ್ ಇಟ್ಕೊಂಡು ನಾವು ಹೆಸರಿಡ್ತೀವಿ. ಸೊ ಏನಾಗ್ತದೆ, ಒಂದು ವೆಸ್ಟರ್ನ್ ಕಲ್ಚರ್ ಅಂತ ಅನ್ಕೊಳ್ಳಿ ಹೊರಗಡೆದು, ಇನ್ನೊಂದು ನಮ್ಮ ಪದ್ಧತಿ ಬೇರೆ. ಹಳೆ ಕಾಲದಲ್ಲೆಲ್ಲ ಇರೋರೆಲ್ಲ ಏನು ಮಾಡ್ತಾರೆ ಅಂದರೆ ಜನ್ರೇಷನ್ಗಳಿಗೆ ಆಲ್ರೆಡಿ ಹೆಸರುಗಳನ್ನೇ ಬರೆದು ಬಿಟ್ಟಿರ್ತಾರೆ, ಮುಂದೆ ಬರೋ ಪೀಳಿಗೆಗೆ ಯಾವ ಹೆಸರುಗಳು ಇರಬೇಕು ಅಂತ. ಈಗ ಅದೆಲ್ಲ ಕೆಲವು ಕಡೆ ಇಲ್ಲ, ಸುಮಾರು ಜನಕ್ಕೆ ಈಗಲೂ ಗೊತ್ತಿಲ್ಲ. ಸೊ ಇದನ್ನ ಮಿಕ್ಸ್ ಮಾಡಿದಾಗ ಕನ್ಫ್ಯೂಷನ್ನು, ಕ್ಲಾಶುಗಳು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ಪ್ಯೂರ್ ಆಸ್ಟ್ರಾಲಜಿನ ನಂಬುವಂಥವ್ರು ಇದು ಕ್ಲಾಶ್ ಆಗ್ತಿರ್ತವೆ. ಹಾಗಾಗಿ ಬಿಟ್ಬಿಡಿ, ಕಲಿತಿದ್ದೀರಾ ನೋಡ್ಕೊಳ್ಳಿ. ಸೊ ಸ್ಟೋರಿ ಬಂದು ಇಲ್ಲಿಂದಲ್ಲ, ಅದು ಹೊರಗೆಯಿಂದ ಬಂದು ಇಲ್ಲಿಗೆ ಬಂತು, ಕಲ್ತ ಮೇಲೆ ಏನು ಮಾಡಿದ್ವಿ, ನಾವು ಮಾರಾಟ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ ಇದಂತೆ ಈ ಅಕ್ಷರ ಯೂಸ್ ಮಾಡ್ಬೇಕಂತೆ, ಈ ಸೌಂಡ್ ಯೂಸ್ ಮಾಡಬಾರ್ದಂತೆ. ಇದರಿಂದ ಅಂತೆಗಳ ಹಿಂದೆ ಸ್ಟೋರಿಗಳು ಯಾರಿಗೂ ಗೊತ್ತಿಲ್ಲ. ಮತ್ತೆ ನನಗೆ 100 ಜನ 1000 ಜನನ ಕನ್ವಿನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಸ್ಟೂಡೆಂಟ್ಸ್ ಅಂತ ನೀವು ಬಂದಾಗ ಹೆಚ್ಚು ಕಮ್ಮಿ ಒಂದು ಸಿಂಗಲ್ ಕನ್ಸಲ್ಟೇಷನ್ ಅಷ್ಟೇ ಫೀಸ್ ಕಲೆಕ್ಟ್ ಮಾಡಿರೋದಲ್ವಾ, ಸಿಕ್ಕಾಪಟ್ಟೆ ಕಮ್ಮಿ, 1000 ಮೇಲೂ ಹೋಗಿಲ್ಲ. ಬಟ್ ನಾನು ಇದನ್ನ ಫೋಕಸ್ ಮಾಡಿದ್ದೇನಕ್ಕೆ ಅಂದರೆ ಕೂತ್ಕೊಂಡು ನಾನು ಹೇಳೋದನ್ನ ಕೇಳೋರಿಗೆ ಬೇಕಿತ್ತು, ಅದರಿಂದ ನಾನು ಇದನ್ನ ಕ್ಲಾಸ್ ಮಾಡಿದ್ದೆ. ನಿಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಏನಂತಂದ್ರೆ, ಯಾವುದೋ ವ್ಯಕ್ತಿ ಹೆಸರು ಕೇಳಿದಾಗ ಅವರಿಗೆ ಬರೀ ಆಫ್ಟರ್ ಆಲ್ ನೇಮ್ ಅಷ್ಟೇ. ನಿಮಗೇನು ಮಾಡುತ್ತೆ ಅಂದರೆ ನಿಮಗೆ ಕಂಪ್ಲೀಟ್ ಸ್ಟೋರಿನೇ ಕೊಡುತ್ತೆ. ಸೊ ನಾನು ಇಲ್ಲಿ ಬಂದು ನಿಮ್ಮ ಸಾಫ್ಟ್ವೇರಲ್ಲಿ ಬರೀ ಪಾಸಿಟಿವ್ ಅಲ್ಲ ಹೇಳ್ತೀನಿ, ಏನು ಕಲಿತೀವಿ, ತಿಳುವಳಿಕೆ, ಓದು, ಇದೆಲ್ಲ ಕೊಟ್ಟಿದೆ ಆಯ್ತಾ, ಬುದ್ಧಿವಂತಿಕೆ ಎಲ್ಲಾನು ಕೂಡ ಕೊಟ್ಟಿದೆ. ಸೊ ಇದೇ ನೇಮಿಂದ ಅವರ ಪ್ರಾಬ್ಲಮ್ನ ಕೂಡ ನೀವು ಪ್ರಿಡಿಕ್ಟ್ ಮಾಡಬಹುದು. ಹೆಸರಿಂದ ಪ್ರಾಬ್ಲಮ್ ಏನಾಗ್ತದೆ ಏನು ಅಂತ ಅಂದ್ಬಿಟ್ಟು, ಅಸಮತೋಲನಗಳು ಏನಿರ್ತವೆ ಅಂತ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೀವು ಇಂಗ್ಲೀಷಲ್ಲಿ ಇಂಗ್ಲೀಷ್ ಇದು ಮಾಡಿ. ಮೊದಲನೇದು ಓವರ್ ಥಿಂಕಿಂಗ್, ಎಲ್ಲಿಂದ ಬರ್ತಾ ಇದೆ, 2 ಪದ ತೋರಿಸ್ತಾ ಇದೆ ಇಲ್ಲಿ. ಎರಡನೇದು ಫೀಲಿಂಗ್ಸ್ಗಳನ್ನ ಕಂಟ್ರೋಲ್ ಮಾಡ್ತೀರಾ ಅಂತ, ತುಂಬ ಜಾಸ್ತಿ ಇದಿರುತ್ತೆ, ಯಾರು ಅಯ್ಯೋ ಅನ್ಕೊಂಡ್ರೆ ಇದು ಮಾಡೋದು ಆಯ್ತಾ, ಒಂದದು. ಎರಡನೇದು ಓವರ್ ಥಿಂಕಿಂಗ್ ಅಥವಾ ಓವರ್ ಆಗಿ ಯೋಚನೆ ಮಾಡೋದು, ಜಾಸ್ತಿ ಹೇಳೋದು, ಜಾಸ್ತಿ ಇದು ಮಾಡೋದು, ಪ್ರತಿಯೊಂದಕ್ಕೂ ಕೂಡ ಸಂದರ್ಭಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅದು ಜಾಸ್ತಿ ಪ್ರೆಷರ್ ತಗೊಳ್ಳೋದು, ಜಾಸ್ತಿ ಜವಾಬ್ದಾರಿ ತಗೊಳ್ಳೋದು,
ಇದು ಕೂಡ ಜಾಸ್ತಿ ಇರುತ್ತೆ. ಹೊಣೆಗಾರಿಕೆ ಬಂದು ಎಲ್ಲಾನು ಕೂಡ ನನ್ನ ತಲೆ ಮೇಲೆ ಹಾಕೊಳ್ಳೋದು. ಸೊ ಅದು ಸ್ವಲ್ಪ ದಿನದಿಂದ ಈ ನಮ್ಮದು ಕಂಪ್ನಿ ಒಳಗೆ ಆಗಿದ್ದ ಜಗಳನೂ ಇದೇ ಸೇಮ್ ಪ್ರಾಬ್ಲಮ್. ಯಾರಿಗಾರು ಪ್ರಾಬ್ಲಮ್ ಆಯಿತು ಬಿಡೋಣ ಮಾಡ್ತೀನಿ, ಯಾರಿಗಾರು ಇದಾಯಿತು ಬಿಡೋಣ ಮಾಡ್ತೀನಿ ಅಂತ. ಅದಾದ ನಂತರ ನೋಡಿ ನೆಕ್ಸ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಮತ್ತು ಯಾರನ್ನಾರ ನಂಬಿದ್ರೆ ಅವ್ರು ಒಳ್ಳೆಯವರಾಗಿ ಕೆಟ್ಟವರಾಗಿ ಗೊತ್ತಾಗಲ್ಲ ಇದು. ಅದಾದ ನಂತರ ಡಿಲೇಗಳು ನಿಧಾನ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ನನ್ನ ಹೆಸರು ನಾನು ಇಟ್ಟಿದ್ದೀನಿ, ನಾನು ಆಸ್ಟ್ರಾಲಜರೋ ಅಥವಾ ನ್ಯೂಮರಾಲಜಿಸ್ಟೋ ಇನ್ನೊಬ್ಬನೋ ಮತ್ತೊಬ್ಬನೋ, ನಾನೇನೋ ಮಾಡ್ತಾ ಇದ್ದೀನಿ ಆಯಿತಾ, ನಾನು ಇನ್ನೊಬ್ರಿಗೆ ಹೇಳ್ಕೊಡ್ತೀನಿ, ಬಟ್ ನನ್ನ ಹೆಸರಲ್ಲೇ ಎಷ್ಟು ಪ್ರಾಬ್ಲಮ್ಸ್ ಇವೆ. ಸೊ ಏನು ಇದನ್ನು ತಿಳ್ಕೊಂಡು ಏನು ಮಾಡ್ತೀರಾ ಅಂದರೆ, ನೀವು ಟೀಚರ್ಗಳಾಗಿ ಗುರುಗಳಾಗಿ, ಗುರುಸ್ಥಾನ ಹೆಂಗಿರುತ್ತೆ ಅಂದರೆ ದೇವಾನುದೇವತೆಗಳು ಕೂಡ ಅವ್ರಿಗೂ ಗುರುಗಳಿರ್ತಾ ಇದ್ರು. ಸೊ ಆ ಸ್ಥಾನದಲ್ಲಿ ಒಂದು ವ್ಯಕ್ತಿ ಬೇರೆಗೆ ಅದು ಅರ್ಥ ಆಗುತ್ತೋ ಅಲ್ವೋ ನಿಮಗೆ ಗೊತ್ತಿರಬೇಕಿದು. ನೀವೇನು ಮಾಡ್ತಾ ಇದ್ದೀರಾ, ಏನು ಹೇಳ್ತಿದ್ದೀರಾ, ನಿಮಗೆ ಎಲ್ಲಾನು ಕೂಡ ಗೊತ್ತಿದ್ದು ಆ ವ್ಯಕ್ತಿಗೆ ಏನು ಬೇಕು ಅದನ್ನು ಮಾತ್ರ ಕೊಡ್ತೀರಾ. ಅವ್ರಿಗೆ ಬರೀ ಒಂದು ಹೆಸರು ಅಷ್ಟೇ, ನಾ ಫೀಸ್ ಕೊಡ್ತೀನಿ ನನಗೆ ಹೆಸರು ಕೊಡಿ, ನಿಮಗೆ ಆ ರೀತಿ ಇರಬಾರ್ದು ಆಯಿತಾ. 5 ನಿಮಿಷ ಜಾಸ್ತಿ ಕೆಲಸ ತಗೊಳ್ಳುತ್ತೆ. ಲೈಫ್ ಲಾಂಗ್ ಒಂದು ವ್ಯಕ್ತಿ ಸಾಯೋವರೆಗೂ ನೆನಪಿಡುವಂತಹ ಒಂದು ಕೆಲಸ ನೀವು ಮಾಡ್ತಿದ್ದೀರಾ, ಸಾಯೋವರೆಗೂ ನೆನಪಿಸ್ಕೋತಾರೆ. ಒಳ್ಳೆ ರೀತಿ ನೆನಪಿಸ್ಕೊಂಡ್ರೆ ಒಳ್ಳೇದು, ಕೆಟ್ಟ ಥರ ಮಾಡ್ಕೊಂಡೇನೋ ಮಾಡೋದು ಬೇಡ. ಕೇಳದೆ ಕೆಲವರು ಎಡವಟ್ಗಳು ಮಾಡ್ತಾ ಇದ್ದಾರೆ, ಮಾಡ್ಕೊಂಡಿರ್ತಾರೆ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಪಬ್ಲಿಕ್ ಆಗಿ ಬಿಟ್ಟಿದ್ದೀನಿ. ಈಗ ನಾನು ಸ್ಟಾಪೇ ಮಾಡ್ಬಿಟ್ಟಿದ್ದೀನಿ. ಏನೇ ಕೇಳೋರು ಪರ್ಸನಲ್ ಆಗಿ ಕೇಳಿ, ಕನ್ಸಲ್ಟೇಷನ್ ಥ್ರೂನೇ ಕೇಳಿ ಅಂತ ನಾನೇ ಬಂದ್ಬಿಟ್ಟಿದ್ದೀನಿ. 1 ವರ್ಷ ಟ್ರೈ ಮಾಡಿದೆ, ಆಗದೇ ಇರೋ ಕೆಲಸ. ನೀವು ಪ್ರಾಪರ್ ಕನ್ಸಲ್ಟೇಷನ್ ಮಾಡಿ ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲ ಹೆಸರಲ್ಲೂ, ಎಲ್ಲ ಅಕ್ಷರಗಳಲ್ಲೂ, ಎಲ್ಲ ಒಂದು ನಂಬರಲ್ಲೂ ಅಥವಾ ಎಲ್ಲ ಮನುಷ್ಯನಲ್ಲೂ, ಈಗ ನಮ್ಮಮ್ಮ ಅಪ್ಪ ಒಳ್ಳೆಯವರು ನಮಗೆ ಮಾತ್ರ, ಪ್ರಪಂಚಕ್ಕೆ ಒಳ್ಳೆಯವರಾಗಿ ಇರ್ತಾರೆ ಅವರು. ನಂದು ಅಂತ ನಾನು ಏನಂತೀನಿ, ಈಗ ನನ್ನ ಹೆಸರು ಅಂತ ನಾನು ಹೇಳಿದೆ, ನನ್ನ ಗಾಡಿ, ನನ್ನ ಇದು ಫೋನು, ನಾನು ಇಷ್ಟಪಡುವಂತಹ ವ್ಯಕ್ತಿ ನನಗೊಳ್ಳೆಯವರಿದ್ರೂ ಕೂಡ ಕಂಪ್ಲೀಟ್ ಒಳ್ಳೆಯವರಾಗಿರಲ್ಲ. ಈ ರೀತಿ 2 ಗುಣ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಇರುತ್ತೆ ಆಯಿತಾ. ಹೆಸರನ್ನ ಡಿಸೈನ್ ಮಾಡಬೇಕಾದ್ರೆ, ಹೆಸರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಈಗ ನನಗೆ ಸ್ಟೂಡೆಂಟ್ಸು, ನೀವು ಬೇರೆಯವರಿಗೆ ನೀವು ಒಂದು ಟೀಚರ್ ಅಥವಾ ಒಂದು ಗುರು ಸ್ಥಾನದಲ್ಲಿ ನಿಂತು ಗೊತ್ತಿಲ್ಲದರ ವ್ಯಕ್ತಿಗೆ ಹೇಳ್ಬೇಕಾದ್ರೆ ಇದೆಲ್ಲನೂ ಕೂಡ ಚೆಕ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಇದೆಯಲ್ಲ ಸರ್, ಏನಕ್ಕೆ ಸರ್ ಯೂಸ್ ಮಾಡ್ತಿದ್ರೆ ಅಂದರೆ, ನನ್ನ ಡೇಟ್ ಆಫ್ ಬರ್ತಲ್ಲಿ ಯಾವ್ಯಾವ ನಂಬರ್ಗಳ ಎಫೆಕ್ಟ್ಗಳು ಕಾಣಿಸ್ತಿದೆ ಅದು ಆಲ್ರೆಡಿ ಕ್ಯಾರಿ ಆಗ್ತಾ ಇದೆ. ನನ್ನ ಡೇಟ್ ಆಫ್ ಬರ್ತ್ ಗೊತ್ತಲ್ಲ ನಿಮಗೆ, ನನ್ನ ಡೇಟ್ ಆಫ್ ಬರ್ತ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ. ಸೊ ನನಗೇನಾಗ್ತಿದೆ, ಆಗ್ತಾ ಇದೆ ಓವರ್ ಥಿಂಕಿಂಗ್. ನಂದು ನೇಚರ್ ನಂಬರ್ 3 ಬರುತ್ತೆ, ನಂದು ಓವರ್ ಥಿಂಕಿಂಗ್ ಬಂದು ನನ್ನ ನೇಚರ್ ಅದು. ಬಟ್ ನಾನು ಅದನ್ನು ಪಾಸಿಟಿವ್ ವೇ ಅಲ್ಲಿ ನನಗೆ ಗೊತ್ತು, ನಾನು ಯೋಚನೆ ಮಾಡ್ತೀನಿ ಅಂತ. ಯಾರು ಈಗ ಎಂಥ ದಡ್ಡ ಆದರೂ ಕೂಡ ನೀವು ಮಾಡ್ತಾರೋ ತಪ್ಪು ಅಂತಂದರೆ, ಅದು ತಪ್ಪು ಅಂತ ಅವ್ನಿಗೆ ಅರಿವು ಆದರೆ ಅವನು ತಪ್ಪು ಮಾಡಲ್ಲ. ಸೊ ನಿಮಗೆ ತಿಳುವಳಿಕೆ ಬಂದಮೇಲೆ ಏನು ಮಾಡ್ತೀರಾ, ನೀವು ಸರಿ ಮಾಡ್ಕೋತೀರಾ. ಓವರ್ ಥಿಂಕಿಂಗ್ಗೆ ನಾನು ಯಾವಾಗಲೂ ರೀಸನ್ ಕೊಡ್ತೀನಿ, ಯಾವ ವಿಷಯ ಯೋಚನೆ ಮಾಡಬೇಕು ಅಂತ ಆಯಿತಾ. ಕೆಲವು ಕಡೆ ಸೈಲೆಂಟಾಗಿ ಇರ್ತಾ ಇದ್ದೆ, ಈಗ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಬೈಯೋದು ಅವೆಲ್ಲ ಆಗ್ತಿರ್ಲಿಲ್ಲ, ಜಗಳಗಳೆಲ್ಲ ಆಗಬಾರ್ದು. ಇಷ್ಟ ಇದ್ರೆ ಮಾಡಿಲ್ಲ ಹೋಗು, ಈ ಥರ ಎಕ್ಸ್ಟ್ರೀಮ್ ಎಂಡ್ ಇರ್ತಿತ್ತು ನಂದು. ಇಷ್ಟ ಇದ್ರೆ ಮಾಡಿಲ್ಲ ಹೋಗು, ಮಧ್ಯದಲ್ಲೆಲ್ಲ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಇದೆಲ್ಲ. ಅದೆಲ್ಲ ನೀವು ಸ್ವಲ್ಪ ಚೇಂಜ್ ಆಗಿದ್ದೀವಿ. ಇದು ನನ್ನ ಹೆಸರು. ಬಟ್ ನೀವು ನಮ್ಮ ನೇಮ್ ಸೆಲೆಕ್ಟ್ ಮಾಡಬೇಕಾದ್ರೆ, ನೇಮ್ಗಳು ಹುಡುಕ್ಬೇಕಾದ್ರೆ ಯಾವುದೋ ಒಂದು ಹೆಸರು ಕೊಟ್ಬಿಡ್ತಾರೆ. ನೀವಲ್ಲಿ ಏನೇನು ಚೆಕ್ ಮಾಡ್ತೀರಾ, ಮೊದಲು ಅಕ್ಷರಗಳು ಎಷ್ಟು ರಿಪೀಟ್ ಆಗಿವೆ, ಎಷ್ಟು ಸ್ಪ್ರೆಡ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನಾಗಿದೆ ನೋಡಿ, 3-5 ಇದೆ. ಸೊ ಏನಾಗಿರುತ್ತೆ, ನನ್ನ ಫೋಕಸ್ ಏನಿರುತ್ತೆ ಅದು ಕೂಡ ಡೈವರ್ಟ್ ಆಗಿರುತ್ತೆ, ಫೋಕಸ್ ಕರೆಕ್ಟಾಗಿರಲ್ಲ. ಸರಿನಾ. ಇದೇ ಹೆಸರಲ್ಲಿ ನೆಗೆಟಿವ್ಸ್ ನೋಡ್ತೀನಿ ನೋಡಿ, ಕನ್ನಡದಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ. ನಮಗೆ ಅಲ್ಲಿ ಬಂದು ಕಂಡೆನ್ಸ್ ಆಗಿರುವಂತಹ ಸಿಂಗಲ್ ಇದು ಕನ್ಸಲ್ಟೇಷನ್. ಇಲ್ಲಿ ನಾನು ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಜನಗಳನ್ನು ಒಪ್ಸೋದು ಭಾರಿ ಅಂದರೆ ಭಾರಿ ಇದು ನೋಡಿ. ಡಿಸಿಷನ್ ಮೇಕಿಂಗಲ್ಲಿ ಫ್ರೀಡಮ್ ಜಾಸ್ತಿ, ಇಮೋಷನ್ಸ್ ವಿಷಯದಲ್ಲಿ, ಆಮೇಲೆ ಪೂಜೆ ಪುರಸ್ಕಾರಗಳೆಲ್ಲ ಕರೆಕ್ಟಾಗಿ ಮಾಡಬೇಕಾದ್ರೆ ಪ್ರತಿಯೊಂದು ಕೂಡ ನೆಗೆಟಿವ್ ಇದನ್ನು ಕೂಡ ಅದೇ ತೋರಿಸ್ತಾ ಇದೆ. ಅಲ್ಲೂ ಕೂಡ ಅದನ್ನೇ ತೋರಿಸಿತ್ತು. ಬಟ್ ಇದು ನಿಮ್ಮ ಕನ್ಸಲ್ಟೇಷನ್ ಸಾಫ್ಟ್ವೇರ್ ಇದು. ಇಲ್ಲಿ ಇನ್ನೂ ಕ್ಯಾಲ್ಕುಲೇಷನ್ ಬರುತ್ತೆ, ಅದನ್ನು ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅಂದರೆ ಇದೇ ಥರ ಏನಕ್ಕೆ ಆಗ್ತಿದೆ, ಇಲ್ಲೆಲ್ಲ ಇದು ನೋಡಿ, ಇವೆಲ್ಲ ತೋರಿಸ್ತಲ್ಲ, ಇದು ಈ ಪದಗಳೆಲ್ಲ ಇಲ್ಲಿ ತೋರಿಸ್ತಿಲ್ಲ. ಬಟ್ ನಿಮ್ಮದೇನಿದೆ, ನಿಮ್ಮದು ಅಡ್ವಾನ್ಸ್ ಸಾಫ್ಟ್ವೇರ್ ಇದು ಆಯಿತಾ. ಸೊ ನೇಮ್ ನ್ಯೂಮರಾಲಜಿ ಏನಿರುತ್ತೆ, ಯಾರೋ ಒಬ್ರು ಕೇಳಿದ್ರೆ ಏನಾಗುತ್ತೆ, ಎಲ್ಲದಕ್ಕೂ ಕೂಡ ಆಗುತ್ತಿದ್ದು. ನಿಮ್ಮ ಏರಿಯಾ ಹೆಸರನ್ನ ಟೈಪ್ ಮಾಡಿ, ಆ ಏರಿಯಾ ಹೆಸರು ನಿಮ್ಗೆ ಯಾವ ರೀತಿ ಸಿಂಕ್ ಆಗ್ತಿದೆ ಅದು ಬರುತ್ತೆ. 2 ಹೆಸರು, ಒಂದು ಹೆಸರು ಇನ್ನೊಂದು ಹೆಸರು ಕೊಡಿ, ಚೆಕ್ ಮಾಡಿ ಕಂಪ್ಯಾಟಿಬಿಲಿಟಿ ಅಂತ ಅಂದ್ಬಿಟ್ಟು. ಈ ಜಾಗದಲ್ಲಿದ್ದರೆ ಒಳ್ಳೆಯದಾ ಅಥವಾ ಇಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ ಎಲ್ಲನೂ ಕೂಡ ಕೊಡುತ್ತೆ ಆಯಿತಾ. ಹೆಸರು ಅಂತ ಎಲ್ಲಿಡ್ತೀವಿ, ಇಂಡಿಯಾ ಅಂತಲೇ ಯಾಕೆ ಬಂತು, ಭಾರತ ಅಂತಲೇ ಯಾಕೆ ಬಂತು, ಚೈನಾ ಅಂತಲೇ ಯಾಕೆ ಬಂತು, ಪಾಕಿಸ್ತಾನ ಅಂತಲೇ ಯಾಕೆ ಬಂತು, ಇದೆಲ್ಲ ನೀವು ನೋಡ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ಅದು ಲಾಜಿಕಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ.
ಬಟ್ ಆ ಹೆಸರನ್ನ ಏನು ಉಳಿಸ್ಕೊಂಡಿರ್ತಾರೆ, ನಮ್ಮ ಆಧಾರ್ ಕಾರ್ಡಲ್ಲಿ ಇವೆಲ್ಲ ಬರ್ತಾವಲ್ವಾ, ನಮ್ಮ ಮನೆ ಹೆಸರು, ಅಪ್ಪನ ಹೆಸರು, ಏರಿಯಾ ಹೆಸರು, ಕರ್ನಾಟಕ, ಇಂಡಿಯಾ, ಇಷ್ಟು ಕೂಡ ಎಫೆಕ್ಟ್ ಆಗುತ್ತೆ. ಅದು ನಿಮಗೆ ಸ್ಟೂಡೆಂಟ್ಸ್ಗಳಾಗಿ ನಿಮಗೆ ಬರೀ ಒಂದೇ ಹೆಸರು, ಬರೀ ಹೆಸರು ಮಾತ್ರ ಅಲ್ಲ, ಎಲ್ಲಿ ಹುಟ್ಟಿದ್ರು ಏನು ಎತ್ತ ಎಲ್ಲಾನು ಕೂಡ ಎಫೆಕ್ಟ್ ಆಗುತ್ತೆ. ನಾವು ಈಗೇನು ಮಾಡ್ತಿದ್ದೀವಿ, ಇಷ್ಟೆಲ್ಲ ತಿಳ್ಕೊಂಡು ನಮಗೆ ಬೇಕಿರೋದು ಕೇವಲ ಒಂದು ವ್ಯಕ್ತಿಯ ಹೆಸರನ್ನ ಇಡಬೇಕಾದ್ರೆ ಏನ್ ಮಾಡಬೇಕು, ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದ್ದೀವಿ. ತುಂಬಾ ಜಾಸ್ತಿ ಅಪ್ಲಿಕೇಶನ್ ಇರುತ್ತೆ, ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದೀವಿ. ಹೆಸರು ಇಡ್ತೀರಾ, ಅಪ್ಪ ಅಮ್ಮನ ಹೆಸರು ಬರೀ ಕ್ರಾಸ್ ಚೆಕ್ ಮಾಡ್ತೀರಾ ಅಂದ್ರೂ ಕೂಡ ಇದರಲ್ಲಿ ಬರೀ ನೇಮ್ ನ್ಯೂಮರಾಲಜಿಲಿ ಬರುತ್ತದು. ಕೆಲವರು ಹೇಳ್ತಾರಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಫ್ಯಾಮಿಲಿ ನೇಮ್ ಇಡೋದು ಅಥವಾ ತಂದೆ ಹೆಸರು ಸೇರಿಸೋದು, ಇನ್ನೊಂದು ಎರಡೆರಡು ಹೆಸರುಗಳು ಯೂಸ್ ಮಾಡೋದು. ಕೆಲವರು ಹೇಳ್ಬಿಟ್ರು, ಸರ್ ನನಗೆ ಫಸ್ಟ್ ನೇಮ್ ಯೂಸ್ ಇದು 2 ಹೆಸರು ಯೂಸ್ ಮಾಡಿ ಒಳ್ಳೇದು ಅಂತ. ಆಲ್ಮೋಸ್ಟ್ ಎಲ್ಲ ಟಾಪ್ ನ್ಯೂಮರಾಲಜಿಸ್ಟ್ಗಳು ಯಾರ್ಯಾರು ಇದ್ರು, ಎಲ್ಲರದು ಫ್ಯಾಮಿಲಿ ಇಶ್ಯೂಸ್ಗಳು ಇದ್ದೇ ಇರ್ತಾವ, ಪರ್ಸನಲ್ ಇಶ್ಯೂಸ್ಗಳು ಇದ್ದೇ ಇರ್ತಾವ. ಅವರು ಒಳ್ಳೆ ಹೆಸರು ಇಡ್ತಾರೋ ಕೆಟ್ಟ ಹೆಸರು ಇಡ್ತಾರೋ, ಬಟ್ ಸ್ಟೇಬಲ್ ಆಗಿ ಯಾರು ಇರ್ತಾರೆ? ಸ್ಟೇಬಲ್ ಆಗಿ ಯಾರು ಇರಲ್ಲ, ಆಯ್ತಾ? ಹಾಗಾಗಿ ನೀವು ಅದನ್ನ ಸ್ವಲ್ಪ ಜೋಪಾನವಾಗಿ ಇದನ್ನ ಅನಲೈಸ್ ಮಾಡ್ಬೇಕಾದ್ರೆ ಕ್ಲೀನಾಗಿ ಅನಲೈಸ್ ಮಾಡ್ಬೇಕಾದ್ರೆ ಕರೆಕ್ಟ್ ವೇ ಅಲ್ಲಿ ಅನಲೈಸ್ ಮಾಡಿ, ಅದಾದ ನಂತರನೇ ನೇಮ್ ಸೆಲೆಕ್ಟ್ ಮಾಡಿ. ನೇಮ್ ಸೆಲೆಕ್ಷನ್ ಅಲ್ಲಿ ನೆನಪಿಡ್ಬೇಕಾಗಿರೋಂಥದ್ದು ಏನಂತಂದ್ರೆ, ಒಂದು ಹೆಸರಿನಲ್ಲಿ ನೋಡಿ, ಒಂದು ಹೆಸರಲ್ಲಿರುವಂತಹ ಅಕ್ಷರಗಳು, ಇಲ್ಲಿ ಬಂದಿರುವಂತಹ ಅಕ್ಷರಗಳು ವ್ಯಕ್ತಿಯ ಡೇಟ್ ಆಫ್ ಬರ್ತ್ಗೆ, ಅವನ ಒಂದು ಅದೃಷ್ಟ ಅಥವಾ ದುರಾದೃಷ್ಟ ಸಂಖ್ಯೆಗೆ, ರಾಜ ಸಂಖ್ಯೆ, ಮೂಲಾಂಕ, ಭಾಗ್ಯಾಂಕ ಅಂತ ಏನು ಹೇಳ್ತೀವಿ, 4 ಯಾವ ರೀತಿ ಮ್ಯಾಚ್ ಆಗ್ತದೆ ಅಂತ. ಅದಾದ ನಂತರ ಈ ಒಂದು ಪೇರ್ಗಳನ್ನ ಜೋಡಿ ಮಾಡೋದು, ಟ್ರಿಪ್ಲೇಟ್ ಮಾಡೋದು ಏನಿರುತ್ತೆ ಅದು, ಇದನ್ನ ಕೂಡ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದ ಮೇಲೇನೆ ನಿಮಗೆ ಒಂದು ರೇಟಿಂಗ್ ಕೊಡೋದು, ಅದು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಡೇಟ್ ಆಫ್ ಬರ್ತ್ ಆಗ್ತದಂಗೆ ನಿಮಗೆ ಮ್ಯಾಚಿಂಗ್ ಇಲ್ವೋ ಅಂತ. ಎನಿ ನೇಮ್, ಯಾವುದೇ ವ್ಯಕ್ತಿ ಇದನ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಕೂಡ, ಯಾವುದೇ ಹೆಸರನ್ನು ಯೂಸ್ ಮಾಡೋರು ಕೂಡ ಪರ್ಫೆಕ್ಟ್ ಅಂತಲ್ಲ, ಬಟ್ ಅದನ್ನ ನಾವು ಇರೋ ಮಿಸ್ಟೇಕ್ ಅದೇ ರೀತಿ ಯೂಸ್ ಮಾಡ್ತೀವಿ. ಸೊ ಈಗ ನನ್ನ ಸ್ಟೆಬಿಲಿಟಿ ಇಶ್ಯೂಸ್ ಆಗಲಿ, ಇನ್ನೊಂದಿರ್ಬೋದಾಗ್ಲಿ, ಮತ್ತೊಂದಾಗಿರ್ಬೋದು, ಅಲ್ಲಿ ನಮ್ಮ ಫೀಲ್ಡ್ಗೆ ನನಗೆ ಅವಶ್ಯಕತೆ ಇಲ್ಲ. ನಾನು ಬೇಜಾರಾಗ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಕೆಲಸ ಹೇಳದೆ ಕೂರಕ್ಕಾಗಲ್ಲ, ಆಯ್ತಾ? ಬಿಸ್ನೆಸ್ ಅಂತ ಬಂದಾಗ ಏನ್ ಮಾಡ್ತೀವಿ, ವ್ಯವಹಾರದಲ್ಲಿ ನಿಮಗೆ ಬೇಕಿರೋ ಅಂಥದ್ದು, ನಾನು ನಿನಗೆ ದುಡ್ಡು ಕೊಡ್ತೀನಿ, ನೀನು ನನ್ನ ಕೆಲಸ ಮಾಡು. ಪರ್ಸನಲ್ ಲೈಫಲ್ಲಿ ಇದು ಪ್ರಾಬ್ಲಮ್ಸ್ಗಳು ಆಗ್ತವೆ, ಅರ್ಥ ಮಾಡ್ಕೊಳ್ಳಲ್ಲ, ಅದು ಏನಾದ್ರು ಇತ್ತು ಅಂತಂದ್ರೆ. ಸೊ ನನಗೆ ಪೇಯ್ನ್ ಇರೋವಂಥ ಏರಿಯಾ ಅಥವಾ ನನಗೆ ಏನಾದ್ರು ಪ್ರಾಬ್ಲಮ್ಸ್ ಏನಂತಿತ್ತು, ಅದರಲ್ಲಿ ನಾವೇನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಮಾಡ್ತಿರ್ತೀವಿ. ಎರಡನೇದು, ನಿಮಗೆ ರಿಚುವಲ್ಸ್ಗಳು ಹೇಳಿದ್ದೀನಿ. ಯಾವುದೇ ವ್ಯಕ್ತಿ ಕನ್ಸಲ್ಟೇಷನ್ಗಳು ಮಾಡೋಕ್ಕೂ ಮುಂಚೆ ನೀವು ಕಲಿಯೋವರೆಗೂ ನಿಮಗೆ ಪ್ರಾಬ್ಲಮ್ಸ್ ಇರಲ್ಲ. ಯಾವಾಗ ಇದರ ಕನ್ಸಲ್ಟೇಷನ್ ತಗೋತೀರಾ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರ ಪ್ರಾಬ್ಲಮ್ಸ್ಗಳು ನಿಮಗೆ ಕಾಣಿಸೋ ಸ್ಟಾರ್ಟ್ ಆಗ್ಬಿಡುತ್ತೆ. ನಿಮಗೆ ಅದು ಸುತ್ತಮುತ್ತ ಯಾವ ರೀತಿ ಎನರ್ಜಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ರಿಚುವಲ್ಸ್ ಇರಬೇಕು, ನೀವೆಷ್ಟು ಕ್ಲೀನ್ ಆಗಿರಬೇಕು, ಸುಮ್ಮನೆ ಚೆಕ್ ಮಾಡಿಬೇಕಾರೆ ಏನು ಮಾಡ್ತೀರಾ, ಇದು ಕಲ್ತ್ಬಿಟ್ರಿ, ನಿಮ್ಮ ಕ್ಲೋಸ್ ಇರೋದು 10 ಜನ ನಂಬರ್ ಇದು ಚೆಕ್ ಮಾಡ್ಬಿಡ್ತೀರಾ ಕೂತ್ಕೊಂಡು, ನಂಬರ್, ಹೆಸರುಗಿಸರೆಲ್ಲ, ಪ್ರಾಬ್ಲಮ್ಸ್ಗಳು ನಿಮಗೆ ಮ್ಯಾಚ್ ಆಗ್ಬಿಡುತ್ತೆ. ಅದು ಏನಕ್ಕೆ ಅಂತಂದರೆ ಈ ಕೆಲಸನೇ ಅದು ಸ್ವಾರ್ಥಕ್ಕೆ ಉಪಯೋಗಿಸಬಾರ್ದು ಅಂತಲೇ ಇದ್ದಿದ್ದು, ಬೇರೆಯವ್ರಿಗೆ ಅಂತ ಮಾಡಿದ್ರೆ ಮಾತ್ರ ನಾಲಿಗೆಯಿಂದ ಕರೆಕ್ಟಾಗಿ ಬರೋ ಒಂದು ಪದಗಳೆಲ್ಲ. ಸೊ ನಾನು ಇದೇ ರೀತಿ ಕಲ್ತಿದ್ದು, ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ನಾನು ಹೇಳಿದೆ ಮಾಡ್ಬೇಕಂತಿಲ್ಲ, ಬಟ್ ಯಾರು ಕನ್ಸಲ್ಟೇಷನ್ಸ್ಗಳನ್ನ ಇಷ್ಟ ಬಂದಂಗೆ ದಿಕ್ಕಾಪಲ ಮಾಡ್ತೀರಾ ವಿತೌಟ್ ರಿಚುವಲ್ಸ್ ಅಥವಾ ಕೆಲವು ಪದ್ಧತಿಗಳನ್ನ ಫಾಲೋ ಮಾಡ್ದೇನೆ, ಅವ್ರ ಪ್ರಾಬ್ಲಮ್ಸ್ಗಳು ನಿಮ್ಗೆ ಕಾಣಿಸೋಕೆ ಸ್ಟಾರ್ಟ್ ಆಗ್ತವೆ. ಸೊ ಸುಮಾರು ಜನ ಕನ್ಸಲ್ಟೇಷನ್ಸ್ಗಳು ಸ್ಟಾರ್ಟ್ ಆದಾಗ ಏನಕ್ಕೆ ಇಷ್ಟೊಂದು ಜನ ಕಲ್ತರೂ ಕೂಡ ಫೇಮಸ್ ಆಗಲ್ಲ ಅಂದರೆ ರೀಸನ್ ಇದೇನೆ. ಸೊ ನೀವು ಆಲ್ಮೋಸ್ಟ್ ಎಲ್ಲರೂ ಸೇಮ್ ಫೀಲ್ಡಲ್ಲಿ ಇರೋವಂಥವ್ರು, ಎಲ್ಲರಿಗೂ ತಗೊಳ್ಳಿ, ಸ್ವಲ್ಪ ದಿನ ಆದಮೇಲೆ ಹೇಳ್ತಾರ ವ್ಯಕ್ತಿ ಮೇಲೇ ನೆಗೆಟಿವ್ ಆಗ್ಬಿಡ್ತಾರೆ ಜನ. ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ನೋಡಿದ್ರಿ, ಚೆನ್ನಾಗಿ ಇದು ಮಾಡಿದ್ರಿ. ಒಂದು ಪೀರಿಯಡ್ ಆದಮೇಲೆ ಅದೇ ವ್ಯಕ್ತಿ ಕೆಟ್ಟವನೇ ಆಗ್ಬಿಡ್ತಾನೆ. ವ್ಯಕ್ತಿಗೆ ಯಾವಾಗ ಕನೆಕ್ಟ್ ಆಗ್ತಾರವರು ಆಗ. ನಿಮ್ಮ ಹತ್ರ 2 ಕನ್ಸಲ್ಟೇಷನ್ ಇದ್ದರೆ 3ನೇ ಸಲ ಉಲ್ಟಾನೇ ಆಗ್ಬಿಡ್ತಾರವರು. ಎಲ್ಲಿವರೆಗೂ ನಾವು ಸರಿ ಇರಲ್ಲ. ನಾವೀ ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಜೋಪಾನವಾಗಿರಬೇಕು. ನಿಮ್ಮ ಜವಾಬ್ದಾರಿ ಇದು. ಇದೆರಡನ್ನ ಕ್ಲೀನಾಗಿ ಮಾಡಿ. ಇದಾದ ಮೇಲೆ ನೇಮ್ ಸೆಲೆಕ್ಟ್ ಮಾಡೋದೆಲ್ಲ ಬಂದು ಬರೀ ಲೆಕ್ಕಾಚಾರ, ಅದೆಲ್ಲರೂ ಕೂಡ ಮಾಡ್ತಾರೆ. ಬಟ್ ನೇಮ್ ಇದನ್ನೇ ಯಾಕೆ ಕೊಡಬೇಕು ಅಂತ ನೀವು ಚೆಕ್ ಮಾಡ್ತೀರಾ ಗೊತ್ತಾ? ಅದು ಹುಟ್ಟಿದ ದಿನಾಂಕನ ಯಾವ ರೀತಿ ನೀವು ಅನಲೈಸ್ ಮಾಡ್ತೀರೋ ಅದ್ರ ಮೇಲೆ. ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ, ಎಲ್ರಿಗೂ ಸಾಫ್ಟ್ವೇರ್ ಕೊಟ್ಟಿದ್ದೀನಿ, ಎಲ್ರಿಗೂ ಇದು ಮಾಡಿದ್ದೀನಿ. ನೀವು ಬರೀ ಬರೋದನ್ನು ಓದೋಕ್ಕೆ ಕನ್ಫ್ಯೂಸ್ ಆಗ್ಬಿಟ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ ಅಲ್ಲೇನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಅಸ್ಥಿರ ಮನಸ್ಸು ಏನಾಗ್ತಿದೆ ಈಗ ಈ ಒಂದು ಸಾಫ್ಟ್ವೇರಲ್ಲಿ, ಮಲ್ಟಿಪಲ್ ಫೈಲ್ಗಳು ಕಾಣಿಸ್ತಿವೆ ಅಲ್ಲಿ, ಆಯ್ತಾ? ನೀವು ಒಂದು ಟೀಚರ್ ಆಗಿ ನಿಮ್ಗದು ಗೊತ್ತಿರಬೇಕು ಇದೆಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಂತ. ಫ್ರೀಡಮ್ ಲವರ್ ಅಂತ ಬರ್ತದೆ, 5-1 ಜಾಸ್ತಿ ರಿಪೀಟ್ ಆಗ್ತಿದೆ. ನನಗೆ ಅಷ್ಟೊಂದು ಕಂಟ್ರೋಲ್ ಮಾಡಬಾರ್ದು, ರಿಸ್ಟ್ರಿಕ್ಷನ್ಸ್ ಇರಬಾರ್ದು, ತಲೆ ಹಿಂಸೆ ಇರಬಾರ್ದು, ನಾನು ಹೇಳಿದಾಗ ಇಷ್ಟ ಮಾತ್ರ ಮಾಡ್ತೀನಿ ಅಂತ.
ಸಡನ್ ಡಿಸಿಷನ್ಸ್ನ ಬರ್ತಿದೆ. ಎಲ್ಲಿಂದ ಬರ್ತಿದೆ? ಮಲ್ಟಿಪಲ್ 5 ಇಂದನೇ ಬರ್ತಾ ಇದೆ. ಇದು ನಿಮಗೆ ಗೊತ್ತಿರಬೇಕು, ಆಯ್ತಾ? ಇನ್ಸ್ಟೆಬಿಲಿಟಿ ಎಲ್ಲಿ ಬರ್ತಾ ಇದೆ? ಇದು ಅಕಲ್ಟಲ್ಲೇ ಇದ್ದೀವಿ, ಆಸ್ಟ್ರಾಲಜಿ ಫೀಲ್ಡಲ್ಲೇ ಇದ್ದೀವಿ, ಜ್ಯೋತಿಷ್ಯ ಅದರಲ್ಲೇ ಇದ್ದೀವಿ, ಲೈಫ್ ಲಾಂಗ್ ಇದನ್ನು ಮಾಡ್ತಾನೆ ಇರ್ತೀನಿ, ಏನೋ ಒಂದಿರುತ್ತೆ, ಸರಿನಾ? ಅಂದರೂ ಕೂಡ ಎಲ್ಲಿಂದ ಬರ್ತಾ ಇದೆ ಇದು? ಸೊ ಯಾವುದು ರಿಪೀಟ್ ಆಗ್ತಿದೆ, ಯಾವುದು ಡಿಸಿಪ್ಲಿನಲ್ ಪ್ರಾಬ್ಲಮ್ ಬರ್ತಾ ಇದೆ, ಏನು ರಿಪೀಟ್ ಆಗ್ತಿದೆ, ನಂಬರ್ 2 ಏನು ಎಫೆಕ್ಟ್ ತಂದು ಕೊಡ್ತಾ ಇದೆ? ಯಾರಿಗೆ? ನಂಬರ್ 8 ಮತ್ತು ನಂಬರ್ 3 ಕಾಂಬಿನೇಷನ್ ಇರುವಂತಹ ವ್ಯಕ್ತಿಗೆ. ಅದರ ಮೇಲೆ ಇದು ಇನ್ನೂ ಜಾಸ್ತಿ ಎಸ್ಕಲೇಟ್ ಆಗುತ್ತಿದೆ, ಸರಿನಾ? ಸರ್ ಹಿಂಗಿದ್ರು ಈ ಹೆಸರು ಯಾಕೆ ಯೂಸ್ ಮಾಡಿದ್ರಿ ಅಂತ ಕಲಿಯಬೇಕಾದ್ರೆ ನೇಮು, ಫೋನ್ ನಂಬರು, ಹೆಸರು ಎಲ್ಲರೂ ಮಾಡೋದು ಅಷ್ಟೇ. ಎಷ್ಟು ಜನ ನೀವು ಸ್ಪೆಲ್ಲಿಂಗ್ಸ್ಗಳು ಚೇಂಜ್ ಮಾಡ್ಕೊಂಡ್ರಿ? ಸ್ಪೆಲ್ಲಿಂಗ್ಸ್ ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದು ಅಂದಾಗ ನಿಮ್ಮದು ಲಕ್ಕಿನ ಅನ್ಲಕ್ಕಿನೋ ಚೆಕ್ ಮಾಡಿ ಅಂತ ಹೇಳಿದೆ ಅಲ್ವಾ? ಸರ್ ಆ ಥರ ಯಾರು ಹೇಳಲ್ಲ, ಮಾಡ್ಬೋದು ಹಂಗೆ ಹಿಂಗೆ ಅಂತ ಹೇಳಿದ್ರಿ. ಅನ್ಲಕ್ಕಿ ಆಲ್ಫಾಬೆಟ್ಸ್ಗಳು ಯೂಸ್ ಮಾಡಿ ಚೆಕ್ ಮಾಡಿ, ರಿಸಲ್ಟ್ ಬಂದರೆ ನಂಗೆ ಅಪ್ಡೇಟ್ ಮಾಡಿ. ಸೊ ಲಕ್ಕಿನ ಸೆಲೆಕ್ಟ್ ಮಾಡ್ತೀವಲ್ಲ, ಈಗ ಅದೇ ಪ್ರಾಬ್ಲಮ್ಮು. ಲಕ್ಕಿ ಆಲ್ಫಾಬೆಟ್ಸ್ಗಳನ್ನ ನಿಮಗೆ ಅದೃಷ್ಟ ಇರುವಂತಹ ಒಂದು ಇದನ್ನು ಯೂಸ್ ಮಾಡ್ತೀವಿ, ಪ್ರಾಬ್ಲಮ್. ನ್ಯೂಟ್ರಲ್ ಇರುತ್ತಾ? ನ್ಯೂಟ್ರಲ್ ನನಗೆ ಏನಕ್ಕೆ ಯೂಸ್ ಮಾಡ್ತೀನಿ? ನನಗೆ ಅದೃಷ್ಟ ಇರೋದೇ ಬೇಕು, ನನಗೆ ಹೆಸರಿಂದನೇ ಕಂಪ್ಲೀಟಾಗಿ ಆಗಬೇಕು. ಆ ರೀತಿ ಆಗಲ್ಲ. ಹೆಸರು ವೈಬ್ರೇಷನ್ ರೇಸ್ ಮಾಡುತ್ತೆ, ಅದರ ಒಂದು ಕೆಲಸ ಅದು ಮಾಡ್ತಾ ಇರುತ್ತೆ. ಅದು ಬಿಟ್ಟು ಕೆಲವು ಜಾಗಗಳಿಗೆ ಮನುಷ್ಯನಾಗಿ ನಾವು ಅಲ್ಲಿಗೆ ಹೋಗಬೇಕು. ದೇವಸ್ಥಾನಗಳಲ್ಲಿ ಕಾಯೋದು ನಿಮ್ಮ ಪ್ರಕಾರ ಯಾರನ್ನ ಆಕ್ಟಿವೇಟ್ ಮಾಡ್ತಾರೆ ಅಂದ್ಕೊಂಡಿದ್ದಾರೆ? ಬರಿಗಾಲಲ್ಲಿ ಯಾಕೆ ನಿಂತ್ಕೋತೀವಿ? ಬರಿಗಾಲಲ್ಲಿ ಏನಾಗುತ್ತೆ? ಇದೆಲ್ಲ ಮಾತಾಡ್ತೀವಿ ಗೊತ್ತಾ? ಈಗ ಇದು ಪಬ್ಲಿಕ್ ಅಂದರೆ ಯೂಟ್ಯೂಬಿಗೆ ಶೇರ್ ಮಾಡ್ತೀನಿ, ಇದು ಬೇಡ. ಇದು ನಾರ್ಮಲ್ ಟೈಮಲ್ಲಿ ಹೇಳ್ತೀನಿ, ಮಡಿ ಮೈಲ್ಗೆ ಬಟ್ಟೆ ಯೂನಿಫಾರ್ಮ್ ಅಂತಂತಾರೆ, ಡ್ರೆಸ್ಸು ಏನಕ್ಕೆ ನಾನು ಯಾವ್ದಾರು ಹಾಕ್ತೀನಿ, ಈ ಮೆಟೀರಿಯಲ್ ಈ ಥರ ಆಗುತ್ತೆ, ಆ ಮೆಟೀರಿಯಲ್ ಈ ಥರ ಆಗುತ್ತೆ, ಆ ಕಾಲದಲ್ಲಿ ಆ ಥರ ಇತ್ತು, ಈಗ ಹೊಸ ಥರ ಇದೆ, ಏನಕ್ಕೆ ಸರ್ ಅದೆಲ್ಲ ಮಾಡಬೇಕು ಎಲ್ಲ ಕೇಳ್ತಾರಲ್ಲ. ಎಲ್ಲದಕ್ಕೂ ರೀಸನ್ ಇದೆ, ಪದ್ಧತಿಗಳು ಮಾಡಿದ್ದು ಕಾರಣ ಇರ್ತವೆ. ಅದೇ ರೀತಿ ಕೆಲಸ ಮಾಡಿದ್ರೆ ಕೆಲಸ ಮಾಡುತ್ತೆ. ಈಗ ನಿಮಗೆ ನೇಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಇದರಿಂದ ಇಷ್ಟು ನಿಮಗೆ ತಿಳುವಳಿಕೆ ಇರಬೇಕು. ವೇದಿಕ್ ನ್ಯೂಮರಾಲಜಿ ಏನಕ್ಕೆ ಆ್ಯಡ್ ಮಾಡಿದ್ದೀನಿ, ಯೋಗಗಳು ಯಾಕೆ ಆ್ಯಡ್ ಮಾಡಿದ್ದೀನಿ, ಅದು ನ್ಯೂಮರಾಲಜಿ ಪ್ರಕಾರ, ಆಸ್ಟ್ರಾಲಜಿ ಹಾಕಿಲ್ಲ. ವೇದಿಕ್ ನ್ಯೂಮರಾಲಜಿ ಇದಕ್ಕೆ ಹಾಕಿರೋ ರೀಸನ್ನೇ ಇದಕ್ಕೆ. ಸೊ ಇದು ಇಂಟರ್ಲಿಂಕ್ ಎಲ್ಲನೂ ಕೂಡ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೇಮ್ಗಳು ತುಂಬ ಚೆನ್ನಾಗಿ ಬರ್ತವೆ. ಆದ್ಮೇಲೆ ಬಂದು ಸಾಫ್ಟ್ವೇರ್ಗಳೇ ಕೊಡುತ್ತೆ. ಯಾರೊಬ್ರಿಗೆ ಕೇಳಿದ್ರು, ಸಾನ್ವಿ ಸರಿನಾ, ಇದೇನಾ ಚೆಕ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈಗ ಇದೇ ಹೆಸರು ನಾ ಚೆಕ್ ಮಾಡಿದ್ದೀನಿ, ಟೋಟಲ್ 8 ಬರುತ್ತಿದ್ದು, 17/8. ಇದು ನೇಮ್ ಸರಿ ಇಲ್ಲ. ನೆಕ್ಸ್ಟ್ ಏನು ಮಾಡ್ತೀರಾ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀರಾ, ಎಲ್ಲಿವರೆಗೂ 19, 21, 23, 24 ಈ ಥರ ಟೋಟಲ್ ಏನೋ ಸೆಟ್ ಮಾಡ್ತೀರಾ, ಸರಿನಾ? ಏನು ಮಾಡ್ತೀರಾ, ನೇಮ್ ಸ್ಟಾರ್ಟಿಂಗ್ ಫ್ರಮ್ ಯಾರು ಹೆಸರು ಕೇಳಿದ್ರಿ ಅವ್ರು ನೋಡ್ಕೊಳ್ಳಿ. ಅಥವಾ ಕನ್ನಡದಲ್ಲೂ ಕೂಡ, ಕನ್ನಡದಲ್ಲಿ ಕೆಲವರು ಕನ್ಫ್ಯೂಸ್ ಆಗ್ತೀರಾ. ಎಸ್ಸೆ ಪದದಿಂದ ಹೆಸರುಗಳು. ನಾನು ಕನ್ನಡದಲ್ಲೇ ಟೈಪ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸುಮಾರು ಜನ ಸಾಫ್ಟ್ವೇರ್ಗೆ ಅಡಾಪ್ಟ್ ಆಗೋದು ಕಷ್ಟಪಡ್ತೀರಾ, ಕಷ್ಟಪಡಿ ಚೆನ್ನಾಗಿರ್ತೀರಾ, ಬೇಗ ಕಲ್ತ್ಕೊಳ್ಳಿ, ಸರಿಯಾಗ್ತದೆ. ಸೊ ಈಗ ನೋಡಿ, ಇದರ ಒಂದು ನೇಮ್ನ ಪ್ರಾಪರ್ ಇದು ಅಕ್ಷರಗಳಲ್ಲಿ ಸಜೆಷನ್ಸು ಟೋಟಲು ಎಲ್ಲನೂ ಕೂಡ ಇಲ್ಲೇ ಕೊಡುತ್ತೆ. ನೀವು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಿದ್ರು ಮಾಡಿ, ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಕೇಳಬೇಕಾದ್ರೆ ನನಗೆ ಡೇಟ್ ಆಫ್ ಬರ್ತ್ ಬೇಕೇ ಬೇಕು. ಸೊ ಸಾಮ್ಯ ಬಂತು, ಸಾರ್ವಿ ಬಂತು, ಸಾನ್ವಿಕಾ ಬಂತು, ಅದೃಷ್ಟ ಏನಿದೆ ನೋಡಿ, ಇದು ಅಲ್ಲಿ ಕೊಟ್ಟಿದ್ದೀನಿ, ಇದು ಪಬ್ಲಿಕ್ಕಾಗಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಬಟ್ ನಾನು ಫಸ್ಟ್ ಹೇಳೋದ್ನಲ್ಲ, ನಾನು ಬಂದಿದ್ದು ದಾರಿ ಮರಿಬಾರ್ದು, ಹಂಗಾಗಿ ನಾನು ಜಾಸ್ತಿ ಒಂದು ವೇದಿಕ್ ಅಥವಾ ಗ್ರಂಥಗಳಲ್ಲಿ ಏನಿರುತ್ತೆ ಆ ಹೆಸರನ್ನೇ ಸಜೆಸ್ಟ್ ಮಾಡ್ತೀನಿ. ಇದು ನಾನು ಫೀಡ್ ಮಾಡಿರೋದಲ್ಲ, ನಾನು ಈ ರೀತಿ ಸಜೆಸ್ಟ್ ಮಾಡಿರೋದು. ನನ್ನ ಫಸ್ಟ್ ಪ್ರಿಯಾರಿಟಿ ಇದಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಮಾಡರ್ನ್ ನೇಮ್ಸ್ಗಳು ಬೇಕು ಅಂತಂದರೆ ಮಾಡರ್ನ್ ನೇಮ್ಸ್ ಅಂತ ಹುಡುಕಿ. ಎಲ್ಲನೂ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ನೇಮ್ಸ್ಗಳು ಹುಡುಕೋದು ಕಷ್ಟ ಅಲ್ಲ, ಈ ನೇಮ್ ಯೂಸ್ ಮಾಡಬಹುದಾ, ಈಗ ಅದು ಮೇನು. ನೋಡಿ, ಈಗ ಸಾಯಿಷಾ ಬಂತು, ಸಾನ್ವಿ ಬಂತು, ಸಾಮ್ಯ ಬಂತು, ಸರಿನಾ? ಟೋಟಲ್ಗಳು ಚೆಕ್ ಮಾಡ್ಕೊಂಡು ಹೋದರೆ ಕಂಪ್ಲೀಟಾಗಿ ಫುಲ್ಲು ಚೇಂಜ್ ಆಗ್ತಾ ಹೋಗ್ತದೆ. ಸೊ ನಂಬರ್ 8 ನಾನು ಕೊಡಲ್ಲ, ನಂಬರ್ 1 ಬಂತು, ನಂಬರ್ 2 ಬಂತು, ನಂಬರ್ 6ನ ಕೂಡ ಕೊಡಲ್ಲ ಹುಡುಗಿರಿಗೆ. ಏನಕ್ಕೆ ಅಂತ ಗೊತ್ತು, 20ನೇದು ಕೂಡ ಕೊಡಲ್ಲ. ಬಟ್ ನೇಮ್ಸ್ಗಳು ಕೊಟ್ಟಿದ್ದೀನಿ, ಇದನ್ನು ಕರೆಕ್ಟ್ ಮಾಡ್ಬೋದು ನಾವು. ಒಂದು ಅಕ್ಷರ ಜಾಸ್ತಿ ಹಾಕಿ ಕಮ್ಮಿ ಹಾಕಿ ಮಾಡ್ಬೋದಲ್ವಾ, ನೇಮ್ ಕರೆಕ್ಷನ್ ಮಾಡ್ಕೋಬೋದು. ಅದು
ಸ್ವಲ್ಪ ನಾವು ಚೇಂಜ್ ಮಾಡಿದ್ರೆ ಮಾಡರ್ನ್ ನೇಮ್ಸ್ಗಳು ಕೇಳಿದ್ರೆ ಸಾನಿಕಾ, ಸಾವ್ಯ, ಸಾರ್ವಿ ತುಂಬ ಬರ್ತವೆ. ಈ ಥರ ಹುಡುಕ್ತಾನೆ ಇರ್ಬೋದು. ನೀವು ಕಮ್ಮಿ ಅಂತಂದ್ರೂ ಎಷ್ಟೊಂದು ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಇಲ್ಲೂ ಕೊಡ್ತಾ ಇದೆ. ಯಾವುದರಲ್ಲಿ ಇದು ಫ್ರೀ ಸಾಫ್ಟ್ವೇರಲ್ಲೇ ಕೊಡ್ತಾ ಇದೆ. ಇದು ಫ್ರೀ ಸಾಫ್ಟ್ವೇರಲ್ಲೇ ಕೊಡ್ತಾ ಇದೆ. ನನಗೆ ಪೇ ಮಾಡೋಕ್ಕಾಗಲ್ಲ, ನಾನು ದುಡ್ಡು ಕೊಡಲ್ಲ, ನಾನು ಕನ್ಸಲ್ಟೇಷನ್ ಇದು ಮಾಡಲ್ಲ, ನನಗೆ ಆರಾಮಾಗಿ ಬೇಕು, ನಾನು ಹುಡ್ಕೋತೀನಿ, 5 ರೂಪಾಯಿ 10 ರೂಪಾಯಿ ಮಿಕ್ಕಿಸ್ತೀನಿ ಅಂದರೆ ಮಾಡೋರು ಮಾಡ್ಕೊಳ್ಳಿ, ಅದು ಬಿಟ್ಬಿಡಿ. ಅದು ನನ್ನ ಕಡೆಯಿಂದ ಕೊಡಬೇಕು. ಆಸ್ಟ್ರಾಲಜಿ ಮೇಯ್ನ್ ಕೆಲಸನೇ ಅದು, ದಾರಿ ತೋರಿಸು ಅಷ್ಟೇ. ಕೃತಜ್ಞತೆ ಅನ್ನೋದು ಆ ವ್ಯಕ್ತಿಗಿರಬೇಕು, ಅದು ಅವ್ರಿಗೆ ಬಿಟ್ಟಿತ್ತು. ಆಯಿತಾ? ನೀವುಗಳೇನು ಮಾಡ್ತೀರಾ ಅಂದರೆ ಇದಕ್ಕೆ ಕನ್ಸಲ್ಟೇಷನ್ ಚಾರ್ಜ್ ಮಾಡಿ. ನೀವು ಫ್ರೀ ಕೊಟ್ಟಿದ್ದೀರಾ, ನಂಗೆ ಇದು ಮಾಡ್ತೀರಾ ಅನ್ಬೇಡಿ. ಇಲ್ಲಿ ಏನೋ ನಾನು ಕಂಪ್ಲೀಟಾಗಿ ಏನು ಕೊಟ್ಟಿಲ್ಲ. ಈ ನೇಮ್ ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲ ಹೆಸರುಗಳು ಚೆನ್ನಾಗೇ ಕಾಣಿಸ್ತವೆ. 3-4 ಹೆಸರುಗಳು ಚೆನ್ನಾಗಿ ಬಂದರೆ 3-4 ಯಾವ ಸೆಲೆಕ್ಟ್ ಮಾಡಲಿ ಅಂತ ಕೂಡ ಕೇಳ್ತಾರೆ. ಆಯಿತಾ? ಬಟ್ ಹೇಳ್ತಾ ಇರೋದು ನನ್ನ ಕರ್ತವ್ಯ ಬೇರೆ ಇತ್ತು, ದಾರಿ ತೋರಿಸ್ಬೇಕು ಅಷ್ಟೇ. ಈ ದಾರಿಲಿ ಹೋಗಿ ಸರಿ ಆಗ್ತದೆ ಅಂತ. ನಡೆಯೋರವರು, ಅನುಭವಿಸೋರವರು, ಕಷ್ಟಪಡೋರವರು. ಹಾಗಾಗಿ ವ್ಯಕ್ತಿಗೆ ಯಾವಾಗಲೂ ಕೂಡ ಅವ್ರಿಗೆ ಯಾರು ನಮ್ಮನ್ನು ನಂಬಿ ನಡೆದಾರಲ್ಲ, ನಾನು ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಏನಕ್ಕೆಂದರೆ ಎಲ್ಲಾನು ಫೇಸ್ ಮಾಡೋದು ಅವರು. ನಾವು ಜಸ್ಟ್ ಬರೀ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತ ಹೇಳಿರ್ತೀವಿ. ಬಟ್ ಲೆಫ್ಟ್ ಹೋಗಿ ರೈಟ್ ಹೋಗಿ ಅನ್ನೋ ತಿಳುವಳಿಕೆ ನಿಮ್ಗೆ ಇರಬೇಕಲ್ಲ, ಅದನ್ನು ಅವ್ರಿಗೆ ಗುರುತಿಸ್ಬೇಕು. ಈ ವ್ಯಕ್ತಿನ ಕೇಳಿದ್ರೆ ಸರಿ ಅಂತ ಅವ್ರಿಗೆ ನಂಬಿಕೆ ಇರಬೇಕು. ಏನೋ ಕೇಳ್ಬೇಕು, ಏನೋ ಕೇಳ್ತೀನಿ, ಇವು ಸರಿನೋ ತಪ್ಪೋ ಅದನ್ನ ಏನಾದ್ರು ಮಾತಾಡ್ತಾರೆ ಅಂದರೆ ಬಿಟ್ಬಿಡಿ. ತುಂಬ ಜನ, ಪ್ರಪಂಚ ದೊಡ್ಡದು, ಸಾಯೋವರೆಗೂ ತುಂಬ ಜನ ಬರ್ತಾ ಇರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ, ನೀವು ಬಿಟ್ಬಿಡಿ. ಬಟ್ ನಿಮ್ಮನ್ನೇ ಕೇಳಿದಾಗ ನಿಮಗೆ ಆ ಒಂದು ಕಮಿಟ್ಮೆಂಟ್ ಇರಬೇಕು. ಸೊ ಈಗ ಹೆಸರುಗಳು ತೋರಿಸಿದೆ, SH ಬಂದಿದೆ, ಕೊಡಲ್ಲ. ಸಾನ್ವಿ ಬಂದ್ಬಿಟ್ಟು 18 ಬರ್ತಿದೆ, ಕೊಡಲ್ಲ. ಸಾಮ್ಯ ಬಂದ್ಬಿಟ್ಟು ಟೋಟಲ್ 24 ಬರ್ತಿದೆ, ಲಕ್ಕಿ ಇದೆಯೋ ಅನ್ಲಕ್ಕಿ ಇದೆಯೋ ಚೆಕ್ ಮಾಡ್ತೀನಿ. ಸಾಮ್ಯ ಯೂಸ್ ಮಾಡ್ತೀನಿ ಅಂದರೆ ಮಲ್ಟಿಪಲ್ ಎ ಇದೆ, ಎ ಮತ್ತು ಎ 111 ಬರುತ್ತೆ. 3 ಕೂಡ ಲೀಡರ್ಶಿಪ್ ನಂಬರ್. ಲೀಡರ್ಶಿಪ್ ಹಾಳಾಗುತ್ತಾ ನೋಡ್ತೀನಿ. SA ಇಂದ ಸ್ಟಾರ್ಟ್ ಆಗೋಂಥ ಎಲ್ಲ ವ್ಯಕ್ತಿಗಳು ಕೂಡ ಸಾಫ್ಟ್ ಇರ್ತಾರೆ, ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ, ಲೆಕ್ಕಾಚಾರ ಹಾಕಿ ಬರೀ ಮಾತಲ್ಲಿ ಕೆಲಸ ಮಾಡೋಂಥವ್ರು. ಸೊ ನನಗೆ SA ಪದದ ಅರ್ಥ ಗೊತ್ತು, ಎಷ್ಟು ಡಬಲ್ ಎ ಬಂದರೆ ಏನಾಗುತ್ತೆ ಅಂತ ಗೊತ್ತು. ಆಯಿತಾ? ಸುಮಾರು ಜನ ಮಾತಿಂದ ಫೇಮಸ್ ಆಗಿ ಮಾತಿಂದ ಲೈಫ್ ಹಾಳು ಮಾಡ್ಕೋತಾರೆ. ಅದನ್ನು ಚೆಕ್ ಮಾಡ್ತೀನಿ, ಯೋಗಗಳು ಚೆಕ್ ಮಾಡ್ತೀನಿ, ಅದಾದ್ಮೇಲೆ ನೇಮ್ ಕೊಡ್ತೀನಿ. ಇದು ನೇಮ್ ಡಿಸೈನರ್ ಆಗಿ ನಿಮಗೆ ಕರ್ತವ್ಯ ಇರಬೇಕು. ಸರಿನಾ? ಇಷ್ಟನ್ನ ಮಾಡಿ ನೀವು ಡಿಸೈನ್ಗಳನ್ನ ಫಾಲೋ ಮಾಡಿ. ಮತ್ತೆ ಯಾರೋ ಕೇಳಿದ್ರಲ್ಲ ಕೊಟ್ಬಿಟ್ಟಿದ್ದೀರಾ ಅಂತ, ನಾನು ಸ್ವಲ್ಪ ಅದು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಕಲಿಸ್ಬೇಕಾದ್ರೆ ನಾನು ಏನು ಫಿಲ್ಟರ್ ಮಾಡ್ದೇನೆ, ಏನು ಇಲ್ದೇನೆ, ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಜಾಸ್ತಿ ಕೂಡ ಕೊಟ್ಟಿದ್ದೀನಿ. ಜನಗಳಿದನ್ನು ಚೆಕ್ ಮಾಡ್ಬೇಕಾದ್ರೆ ನನಗಿದ್ದಿದ್ದು, ನೀವು ಯಾರು ಮುಂದೆ ನನಗೆ ಬಂದು ಪರಿಚಯ ಆಗ್ತೀರಾ ಇದು ಅದು ಅಂತ ಏನೂ ಇರಲಿಲ್ಲ. ನನಗಿದ್ದಿದ್ದನ್ನು ಕೊಡಬೇಕು, ಎಲ್ಲರಿಗೂ ರೀಚ್ ಆಗಲಿ ಅಂತ. ಆಯಿತಾ? ನನ್ನ ಡಿಸಿಷನ್ಸ್ಗಳು ತಗೋಬೇಕಾದ್ರೆ ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು. ನಾನು ತಿಳುವಳಿಕೆ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಬಟ್ ನೀವು ಲೆಕ್ಕಾಚಾರ ಹಾಕೋಷ್ಟು ಒಂದು ಕಾಲ್ಪಾಗನವರು ಲೆಕ್ಕಾಚಾರ ಹಾಕಲ್ಲ. ಅವ್ರಿಗೆ ಇವೆಲ್ಲ ಬರೀ ಹೆಸರು ಮಾತ್ರ. ಬಟ್ ನನಗಿದು ಪರ್ಫೆಕ್ಟ್ ಒಂದು ಕ್ಯಾರೆಕ್ಟರ್. ಇದು ನಾನು ಇದ್ರ ಮೇಲೆ ಕೊಡೋದೇ ಇಲ್ಲ ಹೆಸರನ್ನ. ಸೌಂಡ್ ಮಾತ್ರ ನೋಡಿದ್ರು ಕೂಡ ಇದನ್ನು ನಂಬರ್ ಆಗಿ ಕನ್ವರ್ಟ್ ಮಾಡಿ, ನಂಬರ್ ಚೆಕ್ ಮಾಡಿ, ನಂಬರ್ ಆ ವ್ಯಕ್ತಿಗೆ ಏನಾಗ್ತದೆ ಚೆಕ್ ಮಾಡಿ, ಅದಾದ್ಮೇಲೆ ನನಗೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಬೇಡ. ಆಯಿತಾ? ಪ್ರೆಸೆಂಟೇಷನ್ ಮೇಲೆ ನಾನು ನೋಡೋಕೆ ಹೋಗಲ್ಲ. ನನಗೆ ಏನಂತಂದರೆ ವ್ಯಕ್ತಿ ಹೆಂಗಾರು ಇರಲಿ, ಅವನದಲ್ಲಿ ಇರೋವಂಥ ಒಳ್ಳೇದು ಕೆಟ್ಟದನ್ನೇ ನೋಡೇನೆ ಕೊಡೋದು. ಕೆಲಸ ಆಗಲಿ ಇನ್ನೊಂದಾಗಲಿ, ಇದು ಕೂಡ ಅದೇ ಥರ. ನನಗೆ ನಾವು ಪ್ರೆಸೆಂಟೇಷನ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ರೆಡಿ ಆಗ್ತೀವಲ್ವಾ? ಸೊ ನಾವು ಚೆನ್ನಾಗೇ ಕಾಣಿಸ್ತೀವಿ, ನನಗೆ ಅದು ಬೇಡ. ಇನ್ನು ಫ್ರೀ ಬಿಟ್ಟಾಗಿ ಏನು ಮಾಡ್ತೀವಿ ಅದು ಬೇಕು. ಆ ಥರ ಬಂದು ನನ್ನ ಯೋಚನೆ. ಸೊ ಹಂಗಾಗಿ ಏನು ಮಾಡಿದ್ದೆ, ನಾನು ಬಿಟ್ಬಿಡ್ಬೇಕು ವ್ಯಕ್ತಿಗಳಿಗೆ ಅಂತ ನಾನು ಕೊಟ್ಟಿದ್ದೆ. ತುಂಬ ದಿನದಿಂದ ಪ್ರಾಮಿಸ್ ಮಾಡಿದ್ದೆ, ತುಂಬ ವರ್ಷ ಹಿಂದೆ, ಒಂದು ವರ್ಷ ಆಗಿತ್ತು. ಸೊ ಹಂಗಾಗಿ ನಾನು ನೇಮ್ಗಳು ಕೊಟ್ಟೆ. ಇದರಲ್ಲಿ ಅರ್ಬನ್, ಇಂಡಿಯನ್, ಸೌತ್ ಇಂಡಿಯನ್ ನೇಮ್ಸ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇದೆಲ್ಲ ಬೇಕು ಅಂತ ಮಾಡಿದ್ದು. ನಾನು ಇದು ನನಗೆ ಉಳಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಇದು ಮಾಡಿಬಿಟ್ಟಿದ್ದೀನಿ, ಫಿಕ್ಸ್ ಆಗಿಬಿಟ್ಟಿದೆ, ಕೊಟ್ಟಿದ್ದೀನಿ. ಇದರಲ್ಲಿ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಏನು ಇರ್ತೋ ಅದು ಅವ್ರಿಗೆ ಬಿಟ್ಟಿದ್ದು. ಎಲ್ಲರೂ ಏನು ಮಾಡ್ತಿದ್ರು ಅಂದರೆ ಯಾರೋ ಹೇಳಿದ್ರು. ಆಮೇಲೆ ಎಸ್ಪೆಷಲಿ ಪೇರೆಂಟ್ಸ್ಗಳು. ಈಗ ನಮ್ಮನೆಲ್ಲ ನಾವು ಹೆಸರಿಟ್ಟಿರ್ತೀವಿ, ಅಕ್ಕನ ತಂಗಿನೋ ಅಂತ ಅಂದ್ಕೊಂಡು ಆ ಒಂದು ತಾಯಿ ಇರ್ತಾರಲ್ಲಮ್ಮ, ಪಾಪು ತಾಯಿ, ಅವ್ರಿಗೀಗ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಹೆಸರುಗಳು ಇಡಬೇಕಾದ್ರೆ. ಅವ್ರಿಗೆ ಚೆನ್ನಾಗಿ ಕೇಳಿಸ್ಬೇಕಷ್ಟೆ. ಅವ್ರವ್ರ ತಿಳುವಳಿಕೆ ಮೇಲೆ ಅವ್ರಿಗೆ ಬರೀ ಚೆನ್ನಾಗಿ ಕೇಳಿಸ್ಬೇಕು. ಸರ್ ಎಲ್ಲ ರಿಪೀಟ್ ಆಗ್ತದೆ, ಸರ್ ಎಲ್ಲ ಇದಾಗ್ತದೆ, ಬೇಡ ಈ ಥರ ನಮಗೆ ಡಿಫ್ರೆಂಟ್ ಆಗಬೇಕು ಅಂತಂತಾರೆ. ಡಿಫ್ರೆಂಟಾಗಿ ಕೊಡಬೇಕಂದ್ರೆ ಹುಡುಕೋತಾರ ಅವರೇನೆ. ಆಯಿತಾ? ಬಟ್ ನಿಮ್ಮನ್ನು ಕೇಳಿದಾಗ ನೀವೇನು ಮಾಡ್ತೀರಾ ನೋಡಿ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಿಲ್ಲಿ ನೇಮು. ಬಟ್ ನಾನು ಎಲ್ಲನೂ ಕೂಡ ವ್ಯಾಲ್ಯೂಸ್ ಮೇಲೆ ಅರ್ಥ ಇಲ್ಲದೆ ನಾನು ನೇಮ್ ನೋಡೋಕೆ ಹೋಗಲ್ಲ. ಕೆಲವರಿಗೆ ಮಾಡ್ರನ್ ಆಗಬೇಕು, ಕೇಳೋಕೆ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ನೇಮ್ ಬೇಕು, ಇದೆಲ್ಲ ನಾನು ಕೇಳಿದ್ದೀನಿ ಅಂತಂದ್ಬಿಟ್ಟು. ಆ ಥರದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಸೆಲೆಕ್ಟ್ ಮಾಡೋ ನೇಮ್ ನಾನು ಫೈನಲ್ ಮಾಡಿ ಕೊಡ್ತಿದ್ದೆ. ನಾನು ಎಲ್ಲರಿಗೂ ಇದನ್ನು ಕಳಿಸ್ತೀನಿ. ನೀವು ನೇಮ್ ಸೆಲೆಕ್ಟ್ ಮಾಡಿ, ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ,
ನೀವು ಹೆಸರು ಫಸ್ಟ್ನೇ ಅಕ್ಷರ ಹಾಕ್ಬಿಟ್ಟು ಇಲ್ಲಿ ಹೆಸರನ್ನ ರಿಕ್ವೆಸ್ಟ್ ಮಾಡಿ ನಿಮ್ಗೆ ಕೊಡುತ್ತೆ ಅಂತ. ಸೊ ಪೇರೆಂಟ್ಸ್ಗಳಿಗೆ ನನ್ನ ಕಡೆಯಿಂದ ಇಷ್ಟೇ ಮಾಡೋಕ್ಕಾಗೋದು, ನಾನು ಕೊಡ್ತಿದ್ದೆ. ಅದಾದಮೇಲೆ ಮಕ್ಕಳ ವಿಷಯದಲ್ಲಿ ನಾನು ಅದು ಹೇಳ್ಬಿಡ್ತಿಲ್ಲ, ಡೊನೇಷನ್ ಮಾಡಿ ಸಾಕು ಬಿಟ್ಬಿಡ್ದೆ. ಹಾಗಾಗಿ ನನಗೆ ಇದಿರಲಿಲ್ಲ. ಬಟ್ ಇಲ್ಲಿ ನೀವು ಒಪ್ಪಿಸ್ಬೇಕಾದ್ರೆ ನಿಮ್ಮ ಅವ್ರಿಗೆ ಅಪ್ಪ ಮಾಮ ಅಕ್ಕ ಎಲ್ಲ ತಂಗಿ ಎಲ್ಲರಿಗೂ ಇಷ್ಟ ಬೇಕಿದೆ ಹೆಸರು, ಅದು ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಬಟ್ ಆ ನೇಮ್ ಏನು ಕೊಡುತ್ತೆ ಅದನ್ನು ನಾವು ಹೇಳ್ಬೋದು. ಇದೇ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಬಿಟ್ಬಿಟ್ಟಿದೆ. ಬಟ್ ನೀವುಗಳು ಸ್ವಲ್ಪ ಮುಂದೆ ಹೋಗಿ ಕೊಡ್ತೀರಾ ಅಂದರೆ ನಿಮ್ಮ ಸಾಫ್ಟ್ವೇರಲ್ಲಿ, ಈ ಸಾಫ್ಟ್ವೇರಲ್ಲಿ ಎಲ್ಲ ಅಕ್ಷರಗಳು ಮಿಕ್ಸ್ ಆಗಿ ವಿತೌಟ್ ಮೀನಿಂಗ್ ನಿಮಗೆ ಹೆಸರುಗಳು ಜನರೇಟ್ ಆಗ್ತವೆ. ಅಂದರೆ ಎ ಇಂದ ಜಡ್ವರೆಗೂ ಇರುವಂತಹ ಅಕ್ಷರಗಳಲ್ಲಿ SA ಅಂತ ಹಾಕಿದ್ವಿ ಅಂದರೆ SAAA SAB SAC ಆ ರೀತಿ ಸ್ಟಾರ್ಟ್ ಆಗುತ್ತದು. ಅಂದರೆ 26 ಅಕ್ಷರಗಳಿಂದನೂ ಮಿಕ್ಸ್ ಮಾಡಿ ನೀವು ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟು ಹೆಸರುಗಳು ಕೊಡುತ್ತೆ. ಸೊ ಯಾರು ಮಾಡ್ರನ್ ಆಗಿ ಕೇಳ್ತಾರೆ ಅವರಿಗೆ ಹೊಸ ಹೆಸರನ್ನ ನೀವು ಈಗ ನಾವು ಯಾವ ರೀತಿ ಹೊಸದ ಹುಡ್ಕೋಣ ಅಂತ ಟ್ರೈ ಮಾಡ್ತಿರಲ್ಲ, ಇಲ್ಲಿ ವಿತ್ ಟೋಟಲ್ ಕೊಟ್ಬಿಡುತ್ತದು ನಿಮ್ಮ ಸಾಫ್ಟ್ವೇರಲ್ಲಿ. ಹೊಸ ಹೆಸರನ್ನು ಹುಡುಕುತ್ತೆ, 1356 ಟೋಟಲ್ ಇರೋದು ಮಾತ್ರ ಫಿಲ್ಟರ್ ಮಾಡುತ್ತೆ, ಮಿಕ್ಕಿದ ಹೆಸರುಗಳನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ಲಿಸ್ಟ್ನ ಕೊಟ್ಬಿಡುತ್ತೆ ಫಿಲ್ಟರ್ ಮಾಡಿ. ಅದಕ್ಕೂ ಇಲ್ಲಿಗೂ ಇರೋ ವ್ಯತ್ಯಾಸ ಅದು. ನಿಮ್ಮ ಹತ್ರ ಇರೋ ಹೆಸರು ಸಿಕ್ಕಾಪಟ್ಟೆ ಯೂನಿಕ್ ಇರುತ್ತೆ, ನೀವು ಹೆಂಗೆ ಸರ್ಚ್ ಮಾಡ್ತೀರಾ ಆ ಥರ ಬೇರೆ ಯಾರಿಗೂ ಇರಲ್ಲ. ಇಲ್ಲಿ ನಾನೇನು ಮಾಡಿದ್ದೀನಿ, ಇದನ್ನು ಫೀಡ್ ಮಾಡಿಲ್ಲ, ಬಟ್ ನಾನು ಈ ರೀತಿ ಯೋಚನೆ ಮಾಡು ಅಂತ ಹೇಳಿದ್ದೀನಿ ಇದಕ್ಕೆ, ಈ ಲಿಂಕ್ಗೆ ಇದೇ ಥರ ಯೋಚನೆ ಮಾಡಬೇಕು, ಇದೇ ಥರ ಕೊಡಬೇಕು. ಅವ್ರು ನಿನಗೆ ಹೊಸದನ್ನು ಕೇಳಿದ್ರೆ ಹೊಸದನ್ನು ಹುಡುಕು, ಎಲ್ಲ ಅಂತಂದರೆ ಚೆನ್ನಾಗಿರೋ ಹೆಸರುಗಳನ್ನ ಸಜೆಷನ್ ಹಾಕಿ ಕೊಡುವಂತ. ಬಟ್ ಇಲ್ಲಿ ನಿಮ್ಮ ಕಂಪ್ಲೀಟ್ ಫ್ರೀಡಮ್. ಇಲ್ಲಿ SA ಪದದಿಂದ ನೀವು ಕೊಡಿ ಅಂತಂದರೆ ಇದು ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋದೇ ಆ ಥರ. 26 ಅಕ್ಷರಗಳೇನೆ ಅಷ್ಟನ್ನು ಕೂಡ ಚೆಕ್ ಮಾಡ್ಕೊ ಬರುತ್ತೆ, 24 26 20 ಚೆಕ್ ಮಾಡ್ಕೊ ಬರುತ್ತೆ. ಸೊ ಇದು ಈ ಒಂದು ಸಾಫ್ಟ್ವೇರ್ನ ಅಡ್ವಾಂಟೇಜ್ ಆಯಿತಾ. ನೇಮ್ ನ್ಯೂಮರಾಲಜಿ ಏನಿದೆ, ಇದ್ರ ಹಿಂದೆ ಏನಿದೆ ಎಲ್ಲಾನು ಕೂಡ ಯಾವುದೇ ಒಂದು ಹೆಸರನ್ನ ಸಿಕ್ಕಿದಾಗ ಈ 5 ಹೆಸರಿನಲ್ಲಿ ಈಗ ನಾನು ಮ್ಯಾಚ್ ಮಾಡಬೇಕಾದ್ರೆ 5 ಹೆಸರುಗಳು ಚೆನ್ನಾಗಿವೆ, 5 ಹೆಸರುಗಳು ಚೆನ್ನಾಗಿವೆ. ಇದನ್ನು ನಾನು ಮ್ಯಾಚ್ ಮಾಡ್ಬೇಕಾದ್ರೆ ಏನು ಮಾಡ್ತೀನಿ, ನಾನು ಡೇಟ್ ಆಫ್ ಬರ್ತ್ ನೋಡ್ತೀನಿ. ಅಂದರೆ ಈ ಹೆಸರನ್ನ ನಾನು ಯಾರಿಗೆ ಕೊಡ್ತಿದ್ದೀನಿ ಅದು ಮೇನು. ಹೆಸರಿರೋರು ಯಾರಿಗೂ ಪ್ರಾಬ್ಲಮ್ ಇರೋದೇ ಅಲ್ವಾ, ಇರುತ್ತೆ. ಏನು ಪ್ರಾಬ್ಲಮ್ ಇರುತ್ತೆ ನನಗೆ ಗೊತ್ತು, ಎಲ್ಲಿ ಕೊಡುತ್ತೆ, ನಮ್ಮ ಸಾಫ್ಟ್ವೇರಲ್ಲಿ ಕೊಡುತ್ತೆ, ಇಲ್ಲೂ ಕೂಡ ಕೊಡುತ್ತೆ ವಾರ್ನಿಂಗು. ಬಟ್ ಇಲ್ಲಿ ನಮಗೆ ಡೀಟೇಲ್ ಆಗಿ ರೀತಿ ಪ್ಯಾರಾ ಕೊಡುತ್ತೆ ಕ್ಲೀನಾಗಿ. ನೆಕ್ಸ್ಟು ಆಮೇಲೆ ಯಾರು ಹೆಸರುಗಳು ಕಳಿಸ್ತಾರೆ ನಿಮಗೆ, ಪ್ರಿಡಿಕ್ಷನ್ ಕೊಡಿ ಅಂತ ಹೇಳ್ತಾರೆ. ಒಂದು ನಿಮ್ಗೆ ಅವ್ರ ಹೆಸರಾಗಿ ಅಷ್ಟು ಕಾಪಿ ಮಾಡಿ ಫಾರ್ವರ್ಡ್ ಮಾಡಿಬಿಡಿ, 2 ಸೆಕೆಂಡ್ ಕೆಲಸ, ಅವ್ರು ಆಟೋಮೆಟಿಕ್ ನಿಮ್ಮ ಕನ್ಸಲ್ಟೇಷನ್ ಬಂದ್ಬಿಡುತ್ತೆ. ಬಟ್ ಇಲ್ಲಿ ನಿಮ್ಗೆ ಅದೆಲ್ಲ ಬರಲ್ಲ ಆಯಿತಾ. ಒಂದು ಎರಡನೇದು ಬಂದು ಇಲ್ಲಿ ನ್ಯೂಮರಾಲಜಿ ಕಂಪ್ಯಾಟಬಿಲಿಟಿ ಏನಿದೆ ಅದನ್ನು ಚೆಕ್ ಮಾಡಿದ್ದೀವಲ್ಲ. ಸೊ ಡೇಟ್ ಆಫ್ ಬರ್ತ್ ಇಲ್ಲಿ ಕೊಡ್ತು ಅಂತಂದರೆ ಅದು ಡೇಟ್ ಆಫ್ ಬರ್ತಿಗೆ ಲಕ್ಕಿ ನಂಬರ್, ಅದೃಷ್ಟಕಾರ, ಅದು ಅದೃಷ್ಟ ಇದೆಯಾ ನಂಬರ್ ಅಥವಾ ದುರದೃಷ್ಟ ಇದೆ ಅಷ್ಟೇ ನೋಡ್ತೀವಿ. ಇಲ್ಲಿ ನೀವೇನು ಮಾಡ್ತೀರಾ, ನೀವು ಇಲ್ಲಿ ಗ್ರಿಡ್ಗಳೇ ಬರೀತೀರಾ. ಈ ಸಾಫ್ಟ್ವೇರಲ್ಲಿ ಇದು ಗ್ರಿಡ್ಡೇ ಬರೆಯುತ್ತೆ. ಆ ನಂಬರ್ ತೊಗೊಂಡು ಚಾರ್ಟ್ ಬರೆದು ಚೆಕ್ ಮಾಡಿ, ದೋಷಗಳು ಯೋಗಗಳು ಚೆಕ್ ಮಾಡಿ ಎಲ್ಲಾನು ಕೂಡ ಕೊಡುತ್ತೆ. ತೋರಿಸ್ತೀನಿ ರೀ. ಯಾವ್ಯಾವ ಯೋಗಗಳು ಇಲ್ಲಿ ಇವೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಡೀಟೇಲ್ ಆಗಿ ಬರುತ್ತಿದ್ದು ಪ್ರತಿ ಸಲ ನಿಮಗೆ ಇದು ರಿಪೀಟೇಷನ್ ಥರ, ಕ್ಲಾಸಸ್ ಥರ ನಿಮಗೆ ರಿಪೀಟೇಷನ್ ಆಗಬೇಕು, ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಸೊ ಬೌದ್ಧಿಕವಾಗಿ ಕಮ್ಯುನಿಕೇಷನ್ ಚೆನ್ನಾಗಿರುತ್ತಾ, ದುಡ್ಡು ಕಾಸು ವಿಷಯದಲ್ಲಿರುತ್ತಾ, ಹಣದ ಯೋಗ ಇದೆಯಾ. ಸೊ ನನಗೆ ಹೆಸರಿಂದ ಬರ್ತಾ ಇದೆ, ದುಡ್ಡಲ್ಲಿಲ್ಲ ಅಂದರು. ನಾನು ನಂಬರ್ 2 ಯಾಕೆ ಯೂಸ್ ಮಾಡ್ತೀನಿ, ಇದೇ ರೀಸನ್ಗೋಸ್ಕರ ಯೂಸ್ ಮಾಡೋದು. ಹೆಸರಲ್ಲಿ ನೋಡಿ 2 5 4 and 8 ಎಲ್ಲಾನು ಕೂಡ ಇದೆ. ಏನಕ್ಕೆ 8 ಎಲ್ಲಿಂದ ಬಂತು, ನಮಗೆಲ್ಲೂ 8 ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬಟ್ 8 ಎಲ್ಲಿಂದ ಬಂತು, ಇದರಿಂದ ಲೆಕ್ಕ ಹಾಕಿದೆ, ಸರಿನಾ. ಅದಾದ್ಮೇಲೆ ನೋಡಿ ಶ್ರಮಯೋಗ, ಲೇಟಾಗಿ ಬಂದ್ರೂ ಯಾವುದೇ ಒಂದು ಎಷ್ಟೇ ಕಷ್ಟಪಟ್ಟು ಬಂದ್ರೂ ಇದು ಬಿಟ್ಟು ಹೋಗಲ್ಲ. ಇದನ್ನು ನೀವು ಎದುರ್ತೀರಾ. ಬಟ್ ನಂಗೆ ನಂಬರ್ 8 ಇತ್ತಲ್ವ, ನಂಬರ್ 8 ಇದ್ದಿದ್ದೀನ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅದಾದಮೇಲೆ ನಮ್ಮ ಸಂಬಂಧಗಳು ಹೆಂಗಿರುತ್ತೆ ಏನು ಇರುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅಂದ್ಬಿಟ್ಟು ಇದರಿಂದ ಅರ್ಥ ಏನಿರುತ್ತಾ ಅಂತ ಅಂದ್ಬಿಟ್ಟು ಕೊಟ್ಟಿದೆ. ನಂಬರ್ 6 ಎಲ್ಲಿ ಕಾಣಿಸ್ತು ನಿಮಗೆ ನೇಮಲ್ಲಿ, ಬಟ್ ಇಲ್ಲಿ ಲೆಕ್ಕ ಹಾಕಿದೆ, ನಿಮಗೆ ಗೊತ್ತದು, ಸರಿನಾ. 9 ಏನಿಲ್ಲ 6ನೇ ನಂಬರ್ ಇದೆ. ಸೊ ಹೆಂಗಿರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಲಾಯಲ್ಟಿ ಜಾಸ್ತಿ ಇರುತ್ತೆ. 9ನೇ ನಂಬರ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ನೆಸ್ ಅಲ್ಲಿ ಪ್ರಾಬ್ಲಮ್ಸ್ ಇರ್ತವೆ. 5 6 ಯೋಗಗಳೇನು ಫಾರ್ಮ್ ಆಗಿದೆ ಅಷ್ಟು ಕೂಡ ನನಗೆ ಬೇರೆ ಥರ ಕೆಲಸ ಮಾಡಿದೆ. ಇದು ಬೇರೆಯವರಿಗೆ ಇಲ್ಲಿ ಇದು ತೋರಿಸಲ್ಲ, ಇಲ್ಲ ತೋರಿಸಲ್ಲ, ಇದು ಗೊತ್ತೂ ಇಲ್ಲ. ಇದೇನು ಮಾಡುತ್ತೆ ಅಂದರೆ ಸುಮ್ಮನೆ ಮ್ಯಾಚ್ ಮಾಡಿ ಕೊಟ್ಬಿಡುತ್ತೆ, ಸಿಂಗಲ್ ಲೈನ್ ಕೊಡುತ್ತೆ.
ಆಯ್ತಾ. ಇದು ಇನ್ನೂ ಡೀಟೇಲ್ ಆಗಿ ಕೊಡುತ್ತೆ. 44 ಯೋಗಗಳು ತೆಗಿಬಹುದು. ಅದಾದ್ಮೇಲೆ ಲೋ ಶುಗರ್ ಚೆಕ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಹಾಕ್ತೀರಾ. ಡೇಟ್ ಆಫ್ ಬರ್ತ್ ಹಾಕಿದಾಗ ಎಲ್ಲ ಕಂಬೈನ್ ಆಗಿ ಅದೇ ಲೆಕ್ಕಾಚಾರ ಹಾಕಿ ನಿಮಗೆ ಒಂದು ಹೆಸರಿಂದ ಏನೇನೇನೇನಾಗುತ್ತೆ ಎಲ್ಲಾನು ಕೂಡ ಕೊಡುತ್ತೆ. ಮಗುಗೆ ಹೆಸರು ಕೊಡ್ತಿದ್ದೀರಾ, ಪ್ರಾಬ್ಲಮ್ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ತುಂಬ ಕಡೆ ಓಡಾಡ್ಕೊ ಬಂದ್ಬಿಟ್ಟಿರ್ತಾರೆ. ನಂಗೆ ಆ ಹೆಸರು ಸಜೆಸ್ಟ್ ಮಾಡಿದ್ರು, ಈ ಹೆಸರು ಸಜೆಸ್ಟ್ ಮಾಡಿದ್ರು, ಈ ಹೆಸರು ನಾನು ನೋಡಿದ್ದೀನಿ, ಈ ಹೆಸರು ಇದು ತಪ್ಪಂತೆ, ಇದು ಸರಿ ಅಂತೆ ಅಂತ. ಅವ್ರಿಗೆ ಆನ್ಸರ್ ಮಾಡಬೇಕಾದ್ರೆ ನಿಮಗೆ ಈ ಸಾಫ್ಟ್ವೇರ್ ಹೆಲ್ಪ್ ಆಗೋದು. ಯಾಕಂದರೆ ನೀವು ಎಲ್ಲೂ ಕೂಡ ನನ್ನ ಹೆಸರಾಗಲಿ ನನ್ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಎಲ್ಲೂ ಹಾಕಿಲ್ಲ, ಇಲ್ಲಿ ಫ್ರೀ ಇರೋದ್ರಲ್ಲಿ. ಇದು ನೀವು ಕಳಿಸಲ್ಲ, ಈ ಲಿಂಕ್ ಕಳಿಸ್ತೀರಾ, ನಿಮ್ಮದೇ ಫ್ರೀ ಸಾಫ್ಟ್ವೇರ್ ಅಂತ ನಿಮ್ಮ ಲಿಂಕ್ ಕಳಿಸ್ತೀರಾ. ಆಯ್ತಾ. ಈ ಲಿಂಕಲ್ಲಿ ಅವ್ರು ಚೆಕ್ ಮಾಡಲಿ. ಇದ್ರೊಳಗಡೆ ನಾವೇನು ಕೊಟ್ಟಿಲ್ಲ. ಇದು ನಾನು ಪಬ್ಲಿಕ್ ಆಗಿ ಅಂದರೆ ಯಾರು ಯೂಟ್ಯೂಬಲ್ಲಿ ನೋಡ್ತಾರೆ ಅವ್ರಿಗೆ ಕೊಟ್ಟಿರೋದು. ನೀವು ಇದನ್ನು ಕಳಿಸಲ್ಲ, ಇದನ್ನು ಕಳಿಸ್ತೀರಾ. ಇದನ್ನು ಕಳಿಸಿದಾಗ ನಿಮಗೆ ಎಲ್ಲೂ ನಾವು ಒಳಗಡೆ ಎಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಅವ್ರು ಚೆಕ್ ಮಾಡ್ತಾರೆ, ಅವ್ರು ಡೌಟ್ ಏನು ಬೇಕೆಲ್ಲ ಚಾಟ್ ಮಾಡ್ತಾರೆ, ಫಿಲ್ಟರ್ ಆಗಿ ಬರ್ತಾರೆ. ಎಲ್ಲರಿಗೂ ಆನ್ಸರ್ ಮಾಡ್ತಾ ಕೂತ್ಕೋಬೇಡಿ, ಆನ್ಸರ್ ಮಾಡೋಕ್ಕಾಗಲ್ಲ. ವ್ಯಕ್ತಿಗೆ ಸಾಯೋವರೆಗೂ ಪ್ರಶ್ನೆಗಳಿರುತ್ತೆ, ಸಾಯೋ ಟೈಮಲ್ಲೂ ಪ್ರಶ್ನೆ ಇರುತ್ತೆ, ಉತ್ತರಗಳು ಸಿಗಲ್ಲ. ನಾವು ಉತ್ತರ ಸಿಗುತ್ತೆ ಅಂತ ನಮ್ಮ ಹತ್ರ ಬರ್ತಾರೆ, ನಾವು ಕನ್ವಿನ್ಸ್ ಮಾಡೋಕೆ ಹೋಗ್ಬಾರ್ದು, ನಾವು ಬರೀ ಹೇಳ್ಬೇಕಷ್ಟೆ. ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅರ್ಥ ಮಾಡಿಸ್ತಾ ಕೂತ್ರೆ ಲೈಫ್ ಲಾಂಗ್ ಬೇಕು ನಿಮಗೆ, ಬೆಳೀತಾ ಹೋಗ್ಬಿಡುತ್ತೆ ಮಾತುಗಳು. ಸುಮಾರು ಸಲ ಈ ಥರ ಟೈಮ್ ವೇಸ್ಟ್ ಮಾಡಿದ್ದೀನಿ, ಎಲ್ರಿಗೂ ಹೇಳ್ಕೊಡ್ತಾ ಅರ್ಥ ಮಾಡಿಸ್ತಾ ಅವ್ರಿಗೊಂದು ದಾರಿ ತರಬೇಕು ಅಂತ. ನೀವು ಅದನ್ನು ಮಾಡೋಕೆ ಹೋಗ್ಬೇಡಿ. ಸೊ ನೇಮ್ ನ್ಯೂಮರಾಲಜಿ ಏನಿದೆ, ಸಾಫ್ಟ್ವೇರ್ ಏನಿದೆ, ಸಾಫ್ಟ್ವೇರ್ ಕೆಲಸ ಮಾಡೋ ರೀತಿನೇ ಬೇರೆ, ನಿಮ್ಮದು ಇಲ್ಲಿ ತೋರಿಸೋದೇ ಬೇರೆ. ಇಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ, ನೀವು ಕನ್ನಡದಲ್ಲೇ ಟೈಪ್ ಮಾಡಿ. HA ಪದದಿಂದ ಹೆಸರುಗಳು ಹುಡುಗರಿಗೆ. ಇದು ಯಾವುದು ನಿಮ್ಮ ಸಾಫ್ಟ್ವೇರ್, ಇದು ನಿಮಗೆ ಕೊಟ್ಟಿರೋದು, ಲಿಂಕಿಂದ ಇನ್ವೈಟ್ ಆಗಿದೆಯಲ್ಲ ಅದು. ಸರಿನಾ. ಸುಮಾರು ಹೆಸರುಗಳು ಬರ್ತವೆ, ಸುಮಾರು ಹೆಸರುಗಳು ರಿಪೀಟ್ ಆಗಿರುತ್ತೆ. ಇದೆಲ್ಲಾನು ಕೂಡ ನಿಮಗೆ ಯಾರು ಕಾಂಪಿಟೇಟರ್ ಅಂತ ಹೇಳ್ತಾ ಇದ್ದೀರಾ ಅವರ ಕಡೆಯಿಂದ ಫಿಲ್ಟರ್ ಆಗಿರೋ ಹೆಸರುಗಳಿದು. ಯಾರೋ ಇದ್ದಾರೆ ಸರ್ ಆಲ್ರೆಡಿ ಅವರು ಫೇಮಸ್ಸು, ಅದು ಇದೆಲ್ಲ ಹೇಳಿದ್ರಲ್ಲ, ಇವೆ ಇಲ್ಲಿಂದ ಬಂದಿರೋದು. ಇದನ್ನು ನಾವೇನು ಮಾಡ್ಬೋದು ಅಂದರೆ ಇನ್ನೂ ಸ್ವಲ್ಪ ಡೀಪಾಗಿ ಹೋಗ್ಬೋದು. ಇಲ್ಲಿ ಸರ್ಚ್ ಮಾಡಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದರ ಸರ್ಚ್ ಮಾಡೋದು ಅಂತ. ಓವರಾಲ್ ಬಂದು ನಮ್ಮ ಒಂದು ಫ್ರೀ ಸಾಫ್ಟ್ವೇರ್ಗೂ ಪೇಯ್ಡ್ ಸಾಫ್ಟ್ವೇರ್ಗೂ ಅಥವಾ ನಿಮ್ಮ ಕನ್ಸಲ್ಟೇಷನ್ ಸಾಫ್ಟ್ವೇರ್ಗೂ ಈ ಒಂದು ಫ್ರೀಗೂ ಸಿಕ್ಕಾಬಟ್ಟೆ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮ ಇಲ್ಲಿ ಬರುವಂಥ ಇನ್ಫಾರ್ಮೇಷನ್ಸ್ಗಳು ಇಲ್ಲಿ ಬರಲ್ಲ. ಇದೇನು ಮಾಡುತ್ತೆ ಅಂದರೆ ನಾನು ಯೂಟ್ಯೂಬಲ್ಲಿ ಏನು ಶೇರ್ ಮಾಡಿದ್ದೆ, ಯೂಟ್ಯೂಬಲ್ಲಿ ಏನು ಕಲಿಸಿದ್ದೆ, ಜನಗಳಿಗೆ ಅಂತ ಏನು ಕೊಡಬೇಕಿತ್ತು, ಅಥವಾ ಯಾವುದೋ ವ್ಯಕ್ತಿ ಒಂದು ಒಳ್ಳೆಯ ಹೆಸರು ಇಟ್ಕೊಂಡು ಒಂದ್ಸಲ ಆದರೂ ಬುಡಿಯವರಿಂದ ಒಳ್ಳೇದಾಯಿತು ಅಂತಂದರೆ ಸಾಕಾಗಿತ್ತು ಅಷ್ಟೇ. ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದು ಬಯಸಿದ್ರೆ ಸಾಕು, ಅಷ್ಟೇ ಇದ್ದಿದ್ದು. ನಿಮ್ಗಳದ್ದು ಆ ರೀತಿ ಇಲ್ಲ ಅಂತಂದರೆ ಇದು ನಿಮಗೆ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡುತ್ತೆ. ಯಾವ ವ್ಯಕ್ತಿ ಯಾವ್ದಾದ್ರು ಹೆಸರು ಇಡಲಿ ಅಥವಾ ಯಾರ ಹತ್ರ ಆದರೂ ಹೆಸರು ಇಟ್ಕೊ ಬಂದಿರಲಿ, ಅವರ ಡೀಪ್ ಅನಾಲಿಸಿಸಲ್ಲಿ ಪ್ರೆಸೆಂಟ್ ಪ್ರಾಬ್ಲಮ್ಸ್ಗಳನ್ನ ನೀವು ಚೆಕ್ ಮಾಡ್ಬೋದು. ಏನು ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ. ದಿನ ಭವಿಷ್ಯ ಕೇಳ್ತಾ ಇದ್ದೀನಿ, ಈ ನೇಮ್ದು, ಈ ವ್ಯಕ್ತಿಯ ನೇಮ್ದು ದಿನ ಭವಿಷ್ಯ ಕೇಳ್ತಾ ಇದ್ದೀನಿ ನಾನು. ಸೊ ಬೆಳಗ್ಗೆ ಇವತ್ತು ಹೆಂಗಿರ್ತಾರೆ ಅಂತ, ಆಯಿತಾ, ಮಧ್ಯಾಹ್ನ ಹೆಂಗಿರ್ತಾರೆ ಅಂತ, ಸಂಜೆ ಹೆಂಗಿರ್ತಾರೆ ಅಂತ. ಇಲ್ಲಿ ನನ್ನ ಡೇಟ್ ಆಫ್ ಇದು ಏನೂ ಆಗ್ತಿಲ್ಲ, ನನ್ನ ಡೇಟ್ ಆಫ್ ಬರ್ತ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಈ ರೀತಿ ನೀವು ಪ್ರತಿದಿನ ಕನ್ಸಲ್ಟ್ ಮಾಡಿ ಸಜೆಸ್ಟ್ ಮಾಡಬಹುದು. ತುಂಬ ಜನ ನನಗೆ ಕೇಳ್ತಾರೆ, ನಾನು ಮಾಡೋಕ್ಕಾಗಲ್ಲ. ಇದು ಪರ್ಸ್ನಲಾಗಿ ಕೇಳ್ತಾರೆ ನನಗೆ. ಈಗ ಕೇಳಿದಷ್ಟು ಇದು ಮಾಡೋಣ, ಅದೇನು ನಿಮ್ದು ಏನಿರುತ್ತೆ ಹೇಳಿ, ನಿಮ್ಗೆ ಏನು ಬೇಕು ತೊಗೊಳ್ಳಿ, ನಮ್ಗೆ ಸಜೆಸ್ಟ್ ಮಾಡಿ, ನಮಗೆ ಬರುತ್ತೆ. ಬಟ್ ನಾವು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಆಮೇಲೆ ಯಾರಿಗೂ ಸಜೆಸ್ಟು ಕೂಡ ಮಾಡಲ್ಲ, ಉಳಿಸ್ಕೊಳ್ಳಲ್ಲ ಯಾರೂ. ನಾವು ಯಾರಿಗೆ ಕೊಟ್ಟಿದ್ದೀನಿ ಯಾರು ಉಳಿಸ್ಕೊಂಡಿಲ್ಲ, ಸರಿನಾ. ಬಟ್ ಈ ಥರ ಸಂಜೆ ಹೊತ್ತು ಏನಾಗುತ್ತೆ, ಬೆಳಗ್ಗೆ ಹೊತ್ತು ಏನಾಗುತ್ತೆ, ಮಧ್ಯಾಹ್ನ ಹೊತ್ತು ಏನಾಗುತ್ತೆ, ದುಡ್ಡು ಕಾಸು ವಿಷಯದಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಿಮ್ಗೆ ಇಲ್ಲಿ ಕೊಡುತ್ತೆ, ಈ ಸಾಫ್ಟ್ವೇರಲ್ಲಿ ಕೊಡುತ್ತೆ, ಅದರಲ್ಲಿ ಕೊಡಲ್ಲ. ಅದಾದಮೇಲೆ ಈ ವಾರ ಹೆಂಗಿರುತ್ತೆ, ತಿಂಗಳು ಹೆಂಗಿರುತ್ತೆ ಎಲ್ಲನೂ ಕೂಡ ಕೊಡುತ್ತೆ. ಅಲ್ಲೇನು ಮಾಡುತ್ತೆ, ಬರೀ ನಂಬರ್ಸ್ ನೋಡ್ಬಿಟ್ಟು ಮ್ಯಾಚ್ ಮಾಡ್ಕೊಬಿಡುತ್ತೆ. ಅಲ್ಲೂ ಕೊಡುತ್ತೆ, ಕೊಡಲ್ಲ ಅಂತಲ್ಲ. ಬಟ್ ಇದು ತುಂಬ ಡೀಟೇಲ್ ಆಗಿ, ಪರ್ಟಿಕ್ಯುಲರ್ ಆಗಿ. ಸೊ ನಿಮಗೆ ಕನ್ಸಲ್ಟೇಷನ್ ಅಂದರೆ ಜ್ಯೋತಿಷ್ಯದ ಮೂಲ ಬಂದು ನಿಮಗೆ ಏನು ನಡೀತಿದೆ ಅಂತ ಕಂಡುಹಿಡಿಯೋದು, ಅದನ್ನು ಲೆಕ್ಕ ಹಾಕದೆ ಕೊಡೋತಿದ್ದು ಸಾಫ್ಟ್ವೇರ್. ಇಂಪಾರ್ಟೆನ್ಸ್ ಅದೇನೆ. ಇದು ಯೋಚನೆ ಮಾಡೋ ಶಕ್ತಿ ಇರೋದ್ರಿಂದ ಇದು ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಕನ್ನಡ ಅಂದರೆ ಕನ್ನಡ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್, ಅದರ್ ಲ್ಯಾಂಗ್ವೇಜ್ ಬೇಕಂದರೆ ಈಗ ತೆಲುಗು ಕೇಳೋರು ತೆಲುಗು ಟೈಪ್ ಮಾಡಿದ್ರೆ ತೆಲುಗುವಿಂದ ಬರುತ್ತೆ, ಹಿಂದಿ ಕೇಳಿದ್ರೆ ಹಿಂದಿ, ಸರಿನಾ. ಇದನ್ನೆಲ್ಲಾನು ಕೂಡ ಈ ಒಂದು ಸಾಫ್ಟ್ವೇರ್ ಮಾಡೋದ್ರಿಂದ ಇದು ಮಾಡಿ. ಆ್ಯಂಡ್ ಯಾರು ನೇಮ್ಸ್ನ ಡಿಸೈನ್ ಮಾಡಬೇಕಾದ್ರೆ, ನೇಮಲ್ಲಿ ಚೆಕ್ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕೆಲಸ ಬೀಳುತ್ತಿದ್ರಿಂದ ತುಂಬ ಮಾಹಿತಿಗಳನ್ನ ಚೆಕ್ ಮಾಡಿ ಅದಾದ ಮೇಲೆ ನೇಮ್ ಕೊಡ್ತೀರ.
ನಾನು ಯೂಟ್ಯೂಬಲ್ಲಿ ಇದನ್ನು ಯಾಕೆ ಹಾಕ್ತಿದ್ದೀನಿ ಅಂದರೆ ಪ್ರಮೋಷನ್ ಅಲ್ಲ, ಅಥವಾ ನಮ್ಮ ಕೆಲಸ ಈ ಥರ ಮಾಡ್ತೀವಿ ಅಂತಲ್ಲ. ಈ ರೀತಿ ಕೂಡ ನೀವು ಮಾಡಬೇಕು ಮಾಡಿ ಅಂತ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡೋಕ್ಕೋಸ್ಕರ ನಾನು ಅಪ್ಡೇಟ್ ಮಾಡ್ತಿದ್ದೀನಿ. ಯಾರ ಮೇಲೂ ಪರ್ಸನಲ್ ಟಾರ್ಗೆಟ್ ಅಲ್ಲ. ರೈಟ್ ಆರ್ ರಾಂಗ್ ಅಂತ ಚೆಕ್ ಮಾಡೋಕ್ಕೂ ಮುಂಚೆ ಆ ಸಾಫ್ಟ್ವೇರ್ ನಿಮ್ಮ ಹೆಸರು ಚೆಕ್ ಮಾಡಿ, ಮ್ಯಾಚ್ ಆಗಿಲ್ಲ ಅಂದಾಗ ಮ್ಯಾಚ್ ಆಗ್ತಿಲ್ಲ ಅದು ಇದು ಬೇಕಾದ್ರೆ ಕಳಿಸಿ. ನೀವೇನು ಮಾಡಿದೆ ನಮ್ಗೆ ಈ ಥರ ಅಲ್ಲ ಆ ಥರ ಎಲ್ಲ ಮೆಥಡ್ಸ್ ರಾಂಗ್ ಅದು ಇದು ಅವೆಲ್ಲ ಹೇಳ್ಬೇಡಿ. ಇದನ್ನು ಕೆಲಸ ಮಾಡಿದೆ ತುಂಬ ಜನಕ್ಕೆ, ಲೆಕ್ಕನೂ ಇಲ್ಲ ಅಷ್ಟು ಜನಕ್ಕೆ ಇದು ಹೆಲ್ಪ್ ಮಾಡ್ತಿದೆ, ಮುಂದೆ ಕೂಡ ಹೆಲ್ಪ್ ಮಾಡ್ತಿರುತ್ತೆ. ಡೈಲಿ ಆ್ಯಕ್ಟಿವ್ ಆಗಿರೋರೇ ಜಾಸ್ತಿ ಜನ ಇದ್ದಾರೆ ಇದರಲ್ಲಿ, ಸರಿನಾ? ಸೊ ಹಂಗಾಗಿ ಇದು ನನಗೆ ಇದರ ಫೀಡ್ಬ್ಯಾಕ್ ಅವಶ್ಯಕತೆ ಇಲ್ಲ. ಫೀಡ್ಬ್ಯಾಕ್ನ ನಾನು ಸ್ಟೂಡೆಂಟ್ಸ್ಗಳ ಹತ್ರ ತೊಗೊಂಡಿದ್ದೀನಿ, ಕ್ವಶನ್ಸ್ಗಳು ತೊಗೊಂಡಿದ್ದೀನಿ, 1,000-1,500 ಕ್ವಶನ್ಸ್ಗಳನ್ನ ಟ್ರೈನ್ ಮಾಡಿದ್ದೀವಿ, ಚೆಕ್ ಮಾಡಿಸಿದ್ದೀನಿ. 3 ತಿಂಗಳು 4 ತಿಂಗಳು ಇದ್ರ ಮೇಲೆ ಎಫರ್ಟ್ ಹಾಕ್ಸಿದ್ದೀನಿ. ಕೆಲವರು ಒಂಥರ ವಾಲಂಟಿಯರ್ಸ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಸೊ ನನಗೆ ಈ ಒಂದು ಶ್ರಮ ಅಂತ ಏನು ಬಿದ್ದಿದೆ ಅದ್ರ ಮೇಲೆ ನಂಗೆ ಡೌಟ್ ಇಲ್ಲ. ಬಟ್ ನೀವುಗಳು ಕೂತ್ಕೊಂಡು ಚೆಕ್ ಮಾಡಿ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಪಬ್ಲಿಕ್ ಇದು ಮಾಡೋರಿಗೆ ನೇಮ್ ಬೇಕಾ, ನೇಮ್ ಇಲ್ಲೇ ಸರ್ಚ್ ಮಾಡಿ, ಯಾವ ಅಕ್ಷರ ಬರುತ್ತೆ ಅಕ್ಷರ ಟೈಪ್ ಮಾಡಿ ಬರುತ್ತೆ. ಯಾವ ನೇಮ್ ಸಜೆಷನ್ಸ್ ಬೇಕು, ಇನ್ನೂ 10 ಬೇಕಾ, 5 ನೇಮ್ಸ್ ಅಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಗಿವ್ ಮೋರ್ ನೇಮ್ಸ್ ಅಂತ ಕೊಟ್ಟರೆ ಇನ್ನೂ ಹೆಸರುಗಳು ಕೊಡುತ್ತೆ, ಅಥವಾ ಮೋರ್ ನೇಮ್ಸ್ ಜಾಸ್ತಿ ಹೆಸರುಗಳನ್ನ ಕೊಡಿ ಅಂತಂದರೆ ಕೊಡುತ್ತೆ. ಇಲ್ಲೊಂದು ಮೈಕ್ ಇದೆ ಗೊತ್ತಾ, ಇಲ್ಲಿ ಡಿಕ್ಟೇಟ್ ಮಾಡ್ಬೋದು, ನೀವೇನು ಮಾತಾಡೋದು ಬೇಡ. ಈ ಬಟನ್ ಪ್ರೆಸ್ ಮಾಡ್ಬಿಟ್ಟು ಮಾತಾಡೋರು ಕೂಡ ಸರಿ ಆಗ್ತದೆ. ಸೊ ಹೆಸರುಗಳು ನೋಡಿ ಚೇಂಜ್ ಆಗ್ತದೆ. ಈಗ ಅರ್ಥ ಏನು ಮತ್ತು ನಾನು ಯಾವಾಗಲೂ ಕೂಡ ದೇವರು ದೇವತೆಗಳನ್ನ ಸೇರಿಸ್ತೀನಿ. ನಾನು ನೋಡೋಕ್ಕೆ ಅಷ್ಟೊಂದು ಫಾಲೋ ಮಾಡ್ದಿರಂಗೆ ಇರಬಹುದು, ಇದಕ್ಕೆ ಹೊರಗಿನ ನನ್ನ ಒಂದು ಲೈಫ್ ಸ್ಟೈಲ್ ಬೇರೆ ಥರ ಇದೆ. ಬಟ್ ನಾನು ಇವೆಲ್ಲನೂ ಮಿಕ್ಸ್ ಮಾಡೇ ಮಾಡ್ತೀನಿ. ನಾನು ಪ್ರತಿ ಕೆಲಸದಲ್ಲೂ ಕೂಡ ಮಾಡೋ ಕೆಲಸನೇ ಭಗವಂತ ಅಂತ ನೋಡಬೇಕು ಅಂತ ನಾನು ನಂಬ್ತೀನಿ. ಅದೇ ರೀತಿ ಇದ್ದೀನಿ. ಕೆಲವು ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಂದರೆ ಕಮ್ಯುನಿಕೇಷನ್ ಗ್ಯಾಪ್. ವಾಟ್ಸಪ್ಪಲ್ಲಿ ನಾನು ಚಾಟ್ ಮಾಡೋಕ್ಕಾಗಲ್ಲ, ನನಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ, ನಮ್ಮದು ಕೆಲಸ ಇರ್ತವೆ, ಮನಸ್ಥಿತಿ ಅಷ್ಟೊಂದು ಸ್ಟೇಬಲ್ ಇರಲ್ಲ. ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡಿಲ್ಲ, ಅದು ಇದು ಏನೇನೋ ಇತ್ತು. ಈಗೆಲ್ಲ ಫಿಲ್ಟರ್ ಮಾಡಿ ಒಂದು 2-3 ತಿಂಗಳಿಂದ ಗ್ಯಾಪೇ ಬಿಟ್ಬಿಟ್ಟಿದೆ, ಯಾರು ಅಪಾಯಿಂಟ್ಮೆಂಟ್ ತಗೋಬೇಡಿ ಅಂತ. ಏನಕ್ಕೇನೆ ನಾನು ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಬೇಕು. 2 ತಿಂಗಳಕ್ಕಾದರೂ ಕೂಡ ನಿಮಗೆ ರಿಟರ್ನ್ ಏನು ಕೊಡಬೇಕಿತ್ತು ಅದು 1ಕ್ಕೆ 4 ಕೊಟ್ಟಿದ್ದೀನಿ. ಬರೀ ನಂಬರ್ಸ್ ಕೇಳ್ತಿದ್ದೀರಿ, ನಾನು ನಿಮ್ಮದು ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೀನಿ, ಟೈಮ್ ಕೊಟ್ಟಿದ್ದೀನಿ, ಲೆಕ್ಕಾಚಾರ ಕೊಟ್ಟಿದ್ದೀನಿ, ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ರಿಟರ್ನ್ ಕೊಟ್ಟಾಗ ಅಂದರೆ ನಾವು ಊಟ ಮಾಡಿಸಿದ್ರೆ ಹೊಟ್ಟೆ ತುಂಬ ಮಾಡಿಸ್ಬೇಕು, ಆ ಥರ ನಾನು ನಂಬೋದು. ನೆಗೆಟಿವ್ ಆಗಿ ತೊಗೋಬೇಡಿ, ಏನೋ ಒಂಥರ ದುರಂಕಾರದಲ್ಲಿ ರೇಕ್ಸಂಗೆ ಹೇಳ್ತೀನಿ ಅಂತ. ಇವೇನು ಕೇಳ್ತಾನೆ ಅವ್ರಿಗೆ ಏನು ಬೇಕು ಎಲ್ಲನೂ ಕೊಟ್ಬಿಡ್ಬೇಕು ಅಂತ, ಆಯಿತಾ? ಅದಾದಮೇಲೆ ತಿಳುವಳಿಕೆ ಹೇಳಬೇಕು. ಎಲ್ಲ ಕೈಗೆ ಸಿಕ್ತಾಗ ಎಲ್ಲನೂ ಬಾಚಕ್ಕೆ ಹೋಗ್ಬಾರ್ದು, ನಿಮ್ಗೇನು ಬೇಕು ಅದನ್ನು ಮಾತ್ರ ತಗೊಳ್ಳಿ ಅಂತ. ಒಂದು ಸಣ್ಣ ಒಂದು ಇದರಲ್ಲಿ ಪಾತ್ರೆಯಲ್ಲಿ ಚಿನ್ನದ ಕಾಯಿನ್ಗಳು ಇಟ್ಬಿಟ್ಟು ಒಂದು ದೊಡ್ಡ ಡ್ರಮ್ಮಲ್ಲಿ ನಾನು ನಾರ್ಮಲ್ ಕಾಯಿನ್ ಇಟ್ಟರೆ ನಿಮಗದು ತಿಳುವಳಿಕೆ ಇರಬೇಕು. ಚಿಕ್ಕ ಜಾಗ ಇದು ಬರೀ ಕಮ್ಮಿ ಐತೆ ಇದು ಜಾಸ್ತಿ ಐತೆ ಅಂದ್ಬಿಟ್ಟು ನೀವು ನಾರ್ಮಲ್ ಕಾಯಿನ್ಗಳು ಎತ್ಕೊಂಡು ಹೋಗೋದಲ್ಲ, ನಾರ್ಮಲ್ ಆಗಿರೋದು ಇದು ಎತ್ಕೋಗೋದಲ್ಲ. ಚಿನ್ನದಕ್ಕೂ ಬೇಕು ಇದಕ್ಕೂ ಬೆಲೆ ಏನು ಅಂತ ನಿಮಗೆ ತಿಳುವಳಿಕೆ ಇರಬೇಕು. ಸೊ ನಾವು ಕೊಟ್ಟಾದ ಮೇಲೆ ಯಾವ್ಯಾವ್ದು ಏನೇನು ಅಂತ ತಿಳುವಳಿಕೆ ಹೇಳ್ತೀನಿ, ಆಯಿತಾ? ಅದು ನಿಮಗೆ ಇರಿಟೇಷನ್ ಆಯಿತು ಅಂದರೆ ನಿಮಗೆ ಲಾಸು. ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಹೆಂಗೆ ಬೇಕು ಆ ರೀತಿ ತೊಗೊಳ್ಳಿ. ಬಟ್ ತಿಳುವಳಿಕೆ ಇಲ್ಲದೇ ಏನೇ ಕೊಟ್ಟರು ಕೂಡ ವ್ಯಕ್ತಿ ಅದನ್ನು ಉಪಯೋಗಿಸಲ್ಲ, ಆಯಿತಾ? ಎಕ್ಸಾಂಪಲಲ್ಲಿ ಹೇಳಿದ್ನಲ್ಲ, ಚಾಕು ಎಲ್ಲ ಕಡೆ ನೋಡಿರ್ತೀರಾ. ನಾನೇನು ಮಾಡ್ತೀನಿ, ಇರು ಪಾಪ ಒಳ್ಳೆಯದು ನಮ್ಮ ಜೊತೆ ಇದ್ದೀರಾ ಅಂತ ಅಂದ್ಬಿಟ್ಟು ನಾನು ಚಿನ್ನದಲ್ಲೊಂದು ಚಾಕು ರೆಡಿ ಮಾಡಿ ಕೊಡ್ತೀನಿ. ನೀವು ಹೊರಗಡೆ ಎಲ್ಲೋ ಚಾಕು ನೋಡಿರ್ತೀರಾ, ಬರೀ 100 ರೂಪಾಯಿ ಅಷ್ಟೇ, ಅದು ಬೆಲೆನೇ ಇಲ್ಲ ಅಂತ ತೊಗೊಂಡೋಗಿ ಎಲ್ಲೋ ಕೊಟ್ಬಿಟ್ರೆ ಮಿಸ್ಟೇಕ್ ಅದು, ಆಯಿತಾ? ಯಾವುದು ಏನು ಎತ್ತ ಅವೆಲ್ಲ ತಿಳ್ಕೊಳ್ದೇ ಮಾಡೋದೆ. ಸೊ ಹಂಗಾಗಿ ನಾನು ಗೊತ್ತಿರೋ ನಾನು ಹೇಳಿಲ್ಲ ಅಂದರೆ ಯಾರು ಹೇಳ್ತಾರೆ ಅಂತ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಲ್ರಿಗೂ ಇಷ್ಟ ಆಗಬೇಕು, ಎಲ್ರಿಗೂ ಇರಿಟೇಟ್ ಆಗಬೇಕು ಅಂತ ಏನಲ್ಲ. ಇಷ್ಟ ಆಯಿತು ಜಾಸ್ತಿ ಡಿಪೆಂಡ್ ಆಗ್ತೀರಾ, ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲ್ಲ. ಇರಿಟೇಟ್ ಆಯಿತು ಕಟ್ ಮಾಡ್ತೀರಾ, ಬಟ್ ನಿಮಗೆ ಲಾಸ್ ಅದು. ಹಿಂಗೆ ಏನೇ ಮಾಡೋ ಒಟ್ಟಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡ್ಕೋತೀವಿ. ಅದರ ಬದಲು ನಿಮ್ಮ ಸ್ವಂತ ತಿಳುವಳಿಕೆ, ನಾನು ಯಾವಾಗಲೂ ಅದಕ್ಕೆ ಹೇಳೋದು, ನಿಮ್ಮ ಒಂದು ಐಡೆಂಟಿಟಿ ಏನಿರುತ್ತೆ ಅದನ್ನು ಯಾವಾಗಲೂ ಅದೇ ರೀತಿ ಕಾಪಾಡ್ಕೊಳ್ಳಿ. ನೀವು ಡಿಫ್ರೆಂಟು, ಅದೇ ರೀತಿ ಇರಿ. ನೀವು ಫುಲ್ ಡಿಫ್ರೆಂಟು, ಹಂಗೆ ಇರಬೇಕು, ಸರಿನಾ? ಸೊ ನೇಮ್ ಹುಡ್ಕೋದು, ನೇಮ್ ಸೆಲೆಕ್ಟ್ ಮಾಡೋದು, ಹೇಳಿದ್ರಲ್ಲ ಆಫ್ಟರ್ ಆಲ್ ನೇಮ್ ಅಂತ, ಏನೊಂದು ಜುಜುಬಿ ಒಂದು ಹೆಸರು ಕೊಡೋಕೆ ಎಷ್ಟೊತ್ತು, ಆ ರೀತಿ ಆಗಲ್ಲ ಅದು. ಅದನ್ನು ನೀವು ಅರ್ಥ ಮಾಡ್ಸಂಗಿರ ಅರ್ಥ ಮಾಡಿಸಿ. ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಮತ್ತು ಕೆಲವ್ರು ನನಗೆ ಮೆಸೇಜ್ ಮಾಡಿದಿರೋ ಪರ್ಸ್ನಲ್ ಆಗಿ, ಯಾರಿಗೂ ನಾನು ವೈಯಕ್ತಿಕವಾಗಿ ಆನ್ಸರ್ ಮಾಡಲ್ಲ. ನನಗಂದರೆ ಆ ಮೂಮೆಂಟಲ್ಲಿ ನೀವು ಮಾತಾಡ್ತಿರಲ್ಲ, ಅದು ಕೂಡ ಯಾವುದೋ ಒಂದು ದೇವರೇ ನಿಮ್ಮ ಬಾಯಿಂದ ಮಾತಾಡಿಸೋದು ಅಂತ ಅನ್ಕೋತೀನಿ ನಾನು. ಶಾಪ ಹಾಕಿದ್ರು ಕೂಡ ಅದು ನೀವು ಹಾಕೋದಲ್ಲ ಅಂತಲೇ ನಾನು ನಂಬ್ತೀನಿ. ಕೋಪ ಕೂಡ ನಿಮ್ಮ ಗುಣ ಅಲ್ಲ, ಫುಲ್ ಪ್ರೀತಿ ಕೂಡ ನಿಮ್ಮ ಗುಣ ಅಲ್ಲ. ನಿಮಗೆ ಅವೆಲ್ಲ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ, ಏನೋ ಒಂದು ಅದರಿಂದ ಏನೋ ಕೆಲಸ ಮಾಡಿಸ್ತಾ ಇರುತ್ತೆ. ಸೊ ಹಂಗಾಗಿ ನಾನು ವ್ಯಕ್ತಿ ಮೇಲೆ ಯಾವತ್ತೂ ನಾನು ಪರ್ಸ್ನಲಾಗಿ ತೊಗೊಳಲ್ಲ. ಯಾರೇ ನನಗೆ ಇದು ಮಾಡಿದ್ರು ನೆಗೆಟಿವ್ ಪಾಸಿಟಿವ್ ಆಯಿತು, ನಂಬಲಿಲ್ಲ, ತಪ್ಪು ಸರಿ, ನಾನು ಯಾವತ್ತೂ ನಾನು ಯೋಚನೆ ಮಾಡೋಕೆ ಹೋಗಲ್ಲ. ಏನಕ್ಕೆ ಅದೆಲ್ಲ ನೀವು ಹೇಳೋದಲ್ಲ. ನೀವು ಚೂಸ್ ಮಾಡೋಕೆ ಕೊಟ್ಟರೆ ಒಬ್ಬರನ್ನ ಇಷ್ಟಪಡು ಅಂದರೆ ಎಷ್ಟು ಇಷ್ಟಪಡ್ತೀರಾ?
ಇಷ್ಟಪಟ್ಟಿರೋ ವ್ಯಕ್ತಿ 3 ದಿನ ನಿಮ್ಮ ಜೊತೆ ಇರಲಿ, 4ನೇ ದಿನ ಅವ್ರು ಕಂಡ್ರಾಗಲ್ಲ ನಿಮಗೆ, ಏನಾಗುತ್ತದು? ಹಾಗಾಗಿ ನಾನು ಏನು ಕಣ್ಣಿಗೆ ಕಾಣಿಸಲ್ಲ ಅದನ್ನ ಜಾಸ್ತಿ ಮರ್ಯಾದೆ ಕೊಡ್ತೀನಿ. ವ್ಯಕ್ತಿ ಕೋಪ ಮಾಡ್ಕೊಂಡ್ರೆ ಕೋಪ ಮಾಡ್ಕೊಬಿಟ್ಟ ಅಂತ ಬೈಯಲ್ಲ ನಾನು, ಕೋಪ ಏನಕ್ಕಾಯ್ತು ಅಂತ ಯೋಚನೆ ಮಾಡ್ತೀನಿ. ಹಾಗಾಗಿ ನಾನು ಯಾವತ್ತೂ ಯಾರ ಮೇಲೂ ಫೋಕಸ್ ಮಾಡಿಲ್ಲ ಇಂಡಿವಿಜುವಲ್ ಆಗಿ. ಸೊ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಿಲ್ಲ, ನಿಮಗೋಸ್ಕರ ನಾನು ಹೇಳ್ತಾ ಇಲ್ಲ ನೀವಂದ್ರಿ ಅವ್ರಂದ್ರಿ ಇವ್ರಂದ್ರಿ ಅಂತ. ಇದರಿಂದ ಕೆಲಸ ಬೀಳುತ್ತೆ, ಆಯ್ತಾ? ಕಮಿಟ್ಮೆಂಟ್ ಕೇಳಿದೆ, ಇಷ್ಟು ದಿನ ನಾನು ಕೇಳ್ತಿರಲಿಲ್ಲ, ಈಗ ನಾನೇ ನಿಮ್ಮ ಕಮಿಟ್ಮೆಂಟ್ ಕೇಳ್ತಿದ್ದೀನಿ. ಈ ಥರ ಇರುತ್ತಾ, ಡೀಟೇಲ್ಸ್ ಕಳಿಸಿ, ನಾನು ಹೇಳಿದಾಗ ಫೀಸ್ ಕಳಿಸಿ, ಅಥವಾ ಡೊನೇಷನ್ ಅಮೌಂಟ್ ಅದು ಏನು ಕಲೆಕ್ಟ್ ಮಾಡ್ತಿರ್ತಾರೆ ಅದಿಲ್ಲಿಗೆ ಹಾಕಿ, ಅಥವಾ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ದೆ. ದೇವಸ್ಥಾನಕ್ಕೆ ಸುಮಾರು ಜನ ಹೋಗಿಲ್ಲ, ಹಂಗಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಎರಡನೇದು ಕನ್ಸಲ್ಟೇಷನ್ ಅಮೌಂಟ್, ಅದು ಕನ್ಸಲ್ಟೇಷನ್ ಅಮೌಂಟು ಅಲ್ಲ, ಅದು ಫುಲ್ ಕಮ್ಮಿ ಮಾಡಿ ಮಡಗಿದ್ವಿ, ಅದು ಪೇ ಮಾಡಿ ಅಂತ ಹೇಳಿದ್ದೀನಿ. ಪೇ ಮಾಡ್ತೀರ ಯಾವಾಗ? ಕೆಲಸ ಆದಮೇಲೆ, ಆಯಿತಾ? ಕೆಲಸ ಆದಮೇಲೆ ಅಥವಾ ಮಧ್ಯದಲ್ಲಿ ಇದು ಮಾಡ್ಬೇಕಾರೆ. ಕೆಲವರು ಏನು ಮಾಡ್ತೀರ ಅಂದರೆ ಅಡ್ವಾನ್ಸ್ ಹಾಕಿ ಸುಮ್ಮನೆ ತಲೆ ಮೇಲೆ ಕೂತ್ಕೊಬಿಡ್ತೀರ. ಇವೆರಡರ ಮಧ್ಯದಲ್ಲಿ ನಂಗೆ ಹ್ಯಾಂಡಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡಿದ್ದೀನಿ, ಒಂದು ರೂಲ್ಸ್ ಮಾಡಿದ್ದೀನಿ, ನಾನು ಮಾಡ್ಕೊಂಡು ಹೋಗ್ತಿದ್ದೆ. ನೀವು ಸ್ಟೂಡೆಂಟ್ಸ್ಗಳಾಗಿ ಇದನ್ನು ಫಸ್ಟ್ ಟೈಮ್ ಮಾಡ್ಕೊಳ್ಳಿ. ಇದು ನನಗಾಗಿರೋ ಅನುಭವ. ನೀವು ಏನಾದ್ರು ಒಂದ್ಸಲ ಇಷ್ಟ ಆದ್ರಿ ಅಂತಂದರೆ ಸಿಕ್ಕಾಬಿಟ್ಟೆ ಕನೆಕ್ಟ್ ಆಗ್ಬಿಡ್ತಾರೆ. ಒಂದು ಊರು ಗಟ್ಟಲೆ ಜನ ಬರ್ಬೇಕು, ಅಲ್ಲಿವರೆಗೂ ಹೆಸರು ಆಗ್ಬಿಡುತ್ತೆ, ಹೆಸರು ಕೊಡುತ್ತದು. ಅದು ಏನೋ ಬರೀ ನೇಮಲ್ಲಿ, ನೀವು ಬರೀ ನೇಮಲ್ಲಿ ಇದು ಮಾಡ್ತಿದ್ದೀರಾ. ಆಸ್ಟ್ರಾಲಜಿಯಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಆಸ್ಟ್ರಾಲಜಿ ಯಾವಾಗ ನಾನು ಮಾತಾಡೋ ಸ್ಟಾರ್ಟ್ ಮಾಡ್ತೀನಿ, ಡಿಸೆಂಬರ್ ಅಲ್ವಾ, ನ್ಯೂ ಇಯರ್ ಗಿಫ್ಟ್ ಥರ ಪ್ಲಾನ್ ಮಾಡಿದ್ದೀನಿ. ಅದು ಒಂದು ಬ್ಯಾಚ್ ಮಾಡ್ತೀನಿ ನಿಮಗೇನೆ, ನೀವು ಈ ಬ್ಯಾಚನ್ನು ಕಂಟಿನ್ಯೂ ಅದಕ್ಕೆ. ಈ ವರ್ಷ ನಾನು ಬೇರೆ ಯಾರ್ದು ಪಬ್ಲಿಕ್ ಬ್ಯಾಚ್ಗಳು ಮಾಡಲ್ಲ. ಆ ಟೈಮಲ್ಲಿ ಆಸ್ಟ್ರಾಲಜಿನ ಮಾತಾಡ್ತೀನಲ್ಲ, ಆಗ ನಿಮಗೆ ಅದು ಅದ್ರಲ್ಲಿ ಬರೋದು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್. ಅದು ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ. ಅಷ್ಟು ಕಂಪ್ಲೀಟ್ ಮಾಡಿ ಈ ಬ್ಯಾಚ್ ರೆಡಿ ಮಾಡಿ ನಾನು ಇದು ಮಾಡ್ಬೇಕಾದ್ರೆ ಆ ಸಾಫ್ಟ್ವೇರ್ ಕೂಡ ಕೊಡ್ತೀನಿ. ಆಸ್ಟ್ರಾಲಜಿಲಿ ಸಿಕ್ಕಾಬಿಟ್ಟೆ ಬರುತ್ತೆ. ಫ್ಯಾಮಿಲಿ, ಮದುವೆ, ಹೆಲ್ತ್ ಇಶ್ಯೂಸ್ಗಳು, ಪ್ರಾಬ್ಲಮ್ಸ್ಗಳು. ಸೊ ಡೇಟ್ ಆಫ್ ಬರ್ತಿಂದ ಬರೋದು, ಆಕ್ಸಿಡೆಂಟು, ಆಪರೇಷನ್, ಅದು ಅದೆಲ್ಲ ಈ ನಂಬರ್ ಹೆಸರಿಂದ ಬರೋದಲ್ಲ. ಯಾರೊಬ್ರು ಅದು ಮೆಸೇಜ್ ಮಾಡಿದ್ರು, ಯಾವುದೋ ನಂಬರ್ ಕೊಟ್ವಿ ಅದರಿಂದ ಹಿಂಗಾಗೋಯ್ತು ಅಂತ. ಕೆಲವು ಲೈಫಲ್ಲಿ ನಡೆಯೋ ಇನ್ಸಿಡೆಂಟ್ಗಳು 1 ಟೈಮ್ 2 ಟೈಮ್ ಮಾತ್ರ ನಡೆಯುತ್ತೆ. ಈ ಏಜಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾರೆ ಜನ. ಎಲ್ಲಿಂದ ಬರೋದು? ಆಸ್ಟ್ರಾಲಜಿಲಿ ತುಂಬ ಡೀಟೇಲಾಗಿ ಬರುತ್ತದು. ಇದು ಅಬೋರ್ಟ್ ಆಗೋದು ಅಥವಾ ಮಕ್ಕಳಾಗ್ತಿಲ್ಲ ಎಲ್ಲದಕ್ಕೂ ಕೂಡ. ಬಟ್ ಅದು ಏನಕ್ಕೆ ಆಕ್ಯುರೇಟ್ ಆಗಿ ಬರಲ್ಲ ಅಂತಂದ್ರೆ, ಯಾಕೆ ಅದಕ್ಕೆ ಸರಿಯಾಗಿ ಲೆಕ್ಕ ಆಗ್ತಿಲ್ಲ ಅಂದ್ರೆ ಅದು ಸೇಮ್ ಪ್ರಾಬ್ಲಮ್. ಅದೇ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಏನೇನು ಲೆಕ್ಕ ಹಾಕಿದ್ವಿ ಏನು ಇರ್ತಾ ಅಂತ. ಅದರದ್ದು ಸಾಫ್ಟ್ವೇರ್ ರೆಡಿಯಾಗಿ ಅದನ್ನು ಕಲ್ತ ಮೇಲೆ ನಿಮ್ಮ ಕೈಯಲ್ಲಿ ಸರಿಯಾದ ಒಂದು ಟೂಲ್ ಇರುತ್ತೆ. ಮಿಕ್ಕಿದ ನೀವು ಮಾತಾಡೋದು, ಶೇರ್ ಮಾಡೋದು, ಆಕ್ಟಿವ್ ಆಗಿರೋದು ನೀವು ಮಾಡಿ. ನಿಮ್ಮ ಕರ್ತವ್ಯ ಏನಂತ ಹೇಳಿದೆ, ಮನೇಲಿರೋ 4 ಜನ 5 ಜನದ ಹೆಸರನ್ನ ಫಸ್ಟು ಸರಿ ಮಾಡಿ, 5 ಜನ ನಂಬರ್ ಚೇಂಜ್ ಮಾಡಿ, ಫ್ರೀಯಾಗೇ ಮಾಡಿ ಅಥವಾ ಡೊನೇಷನ್ ಇಸ್ಕೊಂಡು ಮಾಡಿ. ಅದಾದಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ, ಎಲ್ಲನೂ ಬರುತ್ತೆ, ಫೇಮಸ್ ಆಗ್ತೀರಾ. ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಫೋಕಸ್ ಮಾಡ್ಬೇಕಾದ್ರೆ ಇದೇ ರೀತಿ ಚೆಕ್ ಮಾಡಬೇಕು. ನೇಮ್ ಕರೆಕ್ಷನ್ ಮೇಲೆ ಫೋಕಸ್ ಮಾಡಬೇಡಿ. ನೇಮ್ ಕರೆಕ್ಷನಲ್ಲಿ ಸ್ಪೆಲ್ಲಿಂಗ್ ಹಾಕ್ಬಿಟ್ಟು ಮ್ಯಾಥ್ಸ್ ಅಲ್ಲ, ಬರೀ ಮ್ಯಾಥ್ಸ್ ಅಲ್ಲ, ಇದು ಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗ್ರಹಗಳ ರೀತಿನೇ ನೋಡಬೇಕು. ಅದು ಎ ಆಲ್ಫಾಬೆಟ್ ಹಾಕ್ಬಿಡ್ತೀನಿ ಬಿಡಿ ಸರ್, ಎ ಆಲ್ಫಾಬೆಟ್ ಅಲ್ಲ, ಆಲ್ಫಾಬೆಟ್ ಇನ್ಫಾರ್ಮೇಷನ್ ಬೇರೆ, ಆ ಒಂದು ಅಕ್ಷರದ ಇನ್ಫಾರ್ಮೇಷನ್ ಬೇರೆ. ಸೂರ್ಯನ ಅವಶ್ಯಕತೆ ಇದೆಯಾ ಇಲ್ವಾ, ಸಲ ರಿಪೀಟ್ ಆಗ್ತಿದೆ, ಎಲ್ಲಿ ಬರ್ತಾ ಇದೆ, ಫಸ್ಟ್ ಮಧ್ಯಾಹ್ನ ಲಾಸ್ಟ್, ಎಲ್ಲನೂ ಚೆಕ್ ಮಾಡಿ. ಈ ರೀತಿ ನೋಡ್ಕೊಂಡು ಒಂದು ಸ್ವಲ್ಪ ನೇಮ್ ಕರೆಕ್ಷನ್ಸ್ಗಳು ಮಾಡಿ, ಆಯಿತಾ? ಇಷ್ಟನ್ನು ನೆನ್ಪಿಟ್ಕೊಂಡಿರಿ. ಆ್ಯಂಡ್ ಯೂಟ್ಯೂಬಲ್ಲಿ ಸ್ವಲ್ಪ ಲೆಂತಿ ಆಯಿತು ಅಂತ ಬೇಜಾರಾಗಬೇಡಿ. ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡಲೇಬೇಕು. ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಹೇಳಲ್ಲ, ಬಟ್ ಯಾರೋ ಒಬ್ರು ಹೇಳಬೇಕು, ಹೇಳ್ತಿದ್ದೀನಿ. ಅದು ನೀವು ಪಾಸಿಟಿವ್ ಆಗಾರು ತೊಗೊಳ್ಳಿ, ನೆಗೆಟಿವ್ ಆಗಾರು ತೊಗೊಳ್ಳಿ, ಅಥವಾ ಹೌದು ಸರಿ ತಪ್ಪು ಏನೋ ಒಂದು ತಿಳ್ಕೊಳ್ಳಿ. ರೂಲ್ಸ್ ಅಂತ ಏನಾರು ನಾವು ಮಾಡಿದ್ವಿ ಅಂದರೆ ಅದನ್ನು ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ. ಇಷ್ಟು ದಿನ ಹಂಗಿರಲಿಲ್ಲ, ಈಗ ಈ ಥರ ಅಂತ ವರ್ಕ್ ಮಾಡಿದ್ದು ಇದಕ್ಕೋಸ್ಕರನೇ. ನೀವು 3 ಮಾಡಿಕೊಡ್ಬೇಕಿತ್ತು. ಅದರಲ್ಲಿ ನೇಮು, ಡೇಟ್ ಆಫ್ ಬರ್ತಲ್ಲೂ ಕೂಡ. ಡೇಟ್ ಆಫ್ ಬರ್ತ್ ಒಂದೇ ಪ್ರಿಡಿಕ್ಷನ್ನ ನೀವು ಹಾಕ್ದಾಗಲೆಲ್ಲ ಅದೇ ಪ್ರಿಡಿಕ್ಷನ್ ಬರೋಕ್ಕೆ ನಂಗೆ ಇಷ್ಟ ಇಲ್ಲ. ಡೇಟ್ ಆಫ್ ಬರ್ತ್ ಆಗ್ತಿದ್ದಂಗೆ ಲೈಫ್ ಲಾಂಗ್ ಪ್ರತಿದಿನ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನಾಗ್ತದೆ, ಏನು ಎತ್ತ ಸಮಸ್ಯೆ, ಏನು ಒಳ್ಳೇದ ಕೆಟ್ಟದ ಎಲ್ಲಾನು ಹೇಳೋಕ್ಕೆ ನಾನು ಇರೋಕ್ಕಾಗಲ್ಲ. ಬಟ್ ಈ ಒಂದು ಸಣ್ಣ ಲಿಂಕು, ನಿಮ್ಮ ಒಂದು 5 ನಿಮಿಷ ಸಮಯ ನಿಮಗೆ ಪ್ರತಿದಿನ ಹೆಲ್ಪ್ ಆಗುತ್ತೆ. ಇದನ್ನು ಮಾಡಬೇಕಿತ್ತಷ್ಟೆ, ಆಯಿತಾ? ಮಿಕ್ಕಿದವರೆಲ್ಲರೂ ಕೂಡ ಅಷ್ಟೇ ಡೊನೇಷನ್ ಅಂತ ಕೇಳಿದ್ದೀರಾ, ದಕ್ಷಿಣೆ ಅಥವಾ ಏನೋ ಅಮೌಂಟ್ ಹಾಕಬೇಕು ಅಂತ. ಅದಕ್ಕೆಲ್ಲ ಆ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ನಿಮ್ಗೆ ಏನಿರುತ್ತೆ ನೀವು ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಅದು ಬಟ್ ನಾನು ಯಾವತ್ತೂ ಇದು ಮಾಡಿಲ್ಲ. ದಕ್ಷಿಣೆ ಅದು ಏನೋ ಸೇವೆಗೆ ಹಾಕ್ತೀನಿ ಅಂತಾರಲ್ಲ, ಅಲ್ಲಿಗೆ ಹಾಕೋತೀರಾ. ನಾನೇ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ, ಮುಂದೆ ಕೂಡ ಇನ್ವಾಲ್ವ್ ಆಗಲ್ಲ. ನನಗೆ ಅದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ರೂಲ್ಸ್ ಮಾಡಿದ್ದೀನಿ ಕೆಲವು ರೀಸನ್ಗೋಸ್ಕರ. ನೀವು ಯಾರು ಸ್ಟೂಡೆಂಟ್ಸ್ಗಳಿದ್ದೀರಾ, ನೀವೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ನೀವು ಇಲ್ಲಿ ಬಿಟ್ಬಿಡ್ತೀರಾ. ಇಲ್ಲಿ ನಿಮ್ಗೆ ಕೆಲಸ ಅಲ್ಲ, ನಿಮ್ಮ ಕೆಲಸ ಇರೋದೇ ಇಲ್ಲಿ. ಸೊ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಇದೆ. ಅದನ್ನು ನಿಮಗೆ ಉಪಯೋಗಿಸೋಕೆ ಬರ್ತಿಲ್ಲ ಅಷ್ಟೇ. ತೆಲುಗುಲ್ ಟೈಪ್ ಮಾಡಿದ್ರೆ ತೆಲುಗು ಬಂದರೆ ತೆಲುಗು ಟೈಪ್ ಮಾಡಿ ತೆಲುಗುಲ್ ಬರುತ್ತೆ. ತೆಲುಗು ಕೆಲವರು ಇದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ನೀವು ಡಿಕ್ಟೇಟ್ ಮಾಡ್ಬೋದು. ಕಂಪ್ಯೂಟರ್ಲೆಲ್ಲ, ಮೊಬೈಲಲ್ಲಿ ನೀವು ಡಿಕ್ಟೇಟ್ ಮಾಡ್ಬೋದು. ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಕನ್ನಡ ಕೀಬೋರ್ಡ್ ಹಾಕೊಳ್ಳೋದು ಹೇಳ್ಕೊಟ್ಟಿದೆ ಅಲ್ವಾ, ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿ ನೀವು ಡಿಸ್ಕಸ್ ಮಾಡ್ಬೋದು. ಬಟ್ ಇದು ಇಂಗ್ಲೀಷ್ ಮಾತ್ರ ಬರ್ತಾ ಇದೆ. ಇದು ಕನ್ನಡ ಚೇಂಜ್ ಮಾಡ್ತೀನಿ, ಸರಿನಾ?
ಸೊ ನಾಳೆಯಿಂದ 4 ಅಥವಾ 5ನೇ ತಾರೀಕಿಂದ ಇವತ್ತೆಷ್ಟು, ಸೊ 4ನೇ ತಾರೀಕು ಮೇಲೆ ನಿಮಗೆ ಫ್ರೀ ಇರುತ್ತಿದ್ದು ಸಾಫ್ಟ್ವೇರ್, ಲಿಮಿಟೇಷನ್ಸ್ ಇರಲ್ಲ. ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಲೈಫಲ್ಲಿ ಒಂದು ಬದಲಾವಣೆ ತರೋಕ್ಕೆ ನನ್ನ ಕಡೆಯಿಂದ ಏನು ಬೇಕಷ್ಟು ಹೆಲ್ಪ್ ಮಾಡ್ತೀನಿ. ಕೆಲವನ್ನ ಹ್ಯಾಡ್ ಮಾಡ್ತಾ ಹೋಗ್ತೀವಲ್ಲ, ಅದೆಲ್ಲ ಯೂಸ್ ಮಾಡ್ಕೊಳ್ಳಿ. ಟ್ಯಾರೋ ರೆಡಿ ಆಗಿದ್ದರೆ ಟ್ಯಾರೋ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಲೈಫಲ್ಲಿ ಆಗ್ತಿರುವಂತಹ ಸಮಸ್ಯೆಗಳೇನಿರುತ್ತವೆ ಇದು ಹೇಳುತ್ತೆ. ಮತ್ತು ನನಗೆ ಇದು ಲಾ ಆಫ್ ಅಟ್ರಾಕ್ಷನ್ ಏನೋ ಹೇಳ್ಕೊಡಿ ಅಂತ ಹೇಳಿದ್ರಿ. ಲಾ ಆಫ್ ಅಟ್ರಾಕ್ಷನ್ನ ನಾನು ನನ್ನ ಅಂದರೆ ಭಗವದ್ಗೀತೆಗೆ ಲಿಂಕ್ ಮಾಡಿ ಒಂದು ರೆಡಿ ಮಾಡಿಕೊಡ್ತೀನಿ, ಡೈಲಿ ಟೀಚಿಂಗ್ಸ್ ಥರ. ನೀವು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ, 30 ದಿನ 20 ದಿನ ನೀವು ಎಷ್ಟು ದಿನದಲ್ಲಿ ನಿಮ್ಮ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತ. ಪ್ರತಿದಿನ ಒಂದೊಂದು ಮೆಸೇಜ್ಗಳು ಕೊಡ್ತಾ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಆ ಥರ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಕೊಡ್ತೀನಿ, ಬಟ್ ಅದೆಲ್ಲ ಪಬ್ಲಿಕ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಸಾಫ್ಟ್ವೇರ್ಗೂ ಅದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗಲೇಬೇಡಿ. ನಿಮಗೆ ವಿತ್ ಸೋರ್ಸು ಏನಾಗ್ತಿದೆ, ಸಬ್ಕಾನ್ಷಿಯಸ್ ಅಂದ್ರೆ ಏನು, ಅನ್ಕಾನ್ಷಿಯಸ್ ಅಂದ್ರೆ ಏನು, ಆ ಥರ ಡೀಪ್ ಆಗಿರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಬದುಕಕ್ಕೆ ಏನು ಬೇಕು, ಅವ್ನಿಗೇನೋ ಗೊತ್ತಾಗ್ತಿಲ್ಲ, ನಿಮ್ಗೇನೋ ಕೇಳ್ದ, ಉಪಯೋಗ ಆಗೋವಂಥ ಇನ್ಫಾರ್ಮೇಷನ್ನ ಕೊಟ್ಟರೆ ಸಾಕು, ಅಷ್ಟೇ ನನ್ನ ತಲೆಯಲ್ಲಿರೋದು. ನನ್ನ ಕಡೆಯಿಂದ ಎಲ್ಲ ಆಗಬೇಕು ಅಂತಿಲ್ಲ. ಅವ್ರಿಗೆ ಉಪಯೋಗ ಆಗೋವಂಥದ್ದು ಏನೋ ಕೇಳಿದವರಿಗೆ ಏನೋ ಹೇಳೋದ್ರ ಬದಲು ಉಪಯೋಗ ಆಗಲಿ ಅಂತ. ಸೊ ಅದು ಇದು ಎರಡು ಕಂಪೇರ್ ಮಾಡ್ಕೋಬೇಡಿ. ಮತ್ತು ನನಗೆ ಈ ಥರ ನನಗೆ ಬೇರೆಯವ್ರು ಯಾವ ಥರ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನನಗೊಂದು ಆ ಒಂದು ಹುಮ್ಮಸ್ ಇಲ್ಲ. ಅಂದರೆ ನಮ್ಮನೆ ನನಗೆ ಮಾತ್ರ ಇರಬೇಕು ಆ ಥರ ನನಗಿಲ್ಲ ಅದು. ಹಾಗಾಗಿ ಎರಡೂ ಕೊಟ್ಟಿದ್ದೀನಿ, ಬಟ್ ಅದು ಇದಕ್ಕೂ ಸಿಕ್ಕಾಬಿಟ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ವಿಡಿಯೋ ಆಫ್ ಮಾಡ್ತೀನಿ ಅದು, ಆಯಿತಾ. ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೇಮ್ ಯಾವ ರೀತಿ ಸೆಲೆಕ್ಟ್ ಮಾಡೋದು, ಹೊಸ ನೇಮ್ಗಳು ಯಾವ ರೀತಿ ಸೆಲೆಕ್ಟ್ ಮಾಡೋದು, ನೇಮ್ ಚೆಕ್ ಮಾಡೋದು ಯಾವ ಥರ, ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಯಾವ ರೀತಿ ನಾವು ಕಂಬೈನ್ ಮಾಡೋದು, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಓಕೆನಾ.